ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೆಪಿಎಸ್ಸಿ ಟ್ಯೂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ 9 ಅಕ್ಟೋಬರ್ 2020ರಿಂದ 12 ಅಕ್ಟೋಬರ್ 2020ರವರೆಗೆ ಪ್ರಜಾವಾಣಿ ಪೇಪರಲ್ಲಿ ಬಂದಿರುವ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು, ಪ್ರಚಲಿತ ವಿದ್ಯಮಾನಗಳನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಡಿಸ್ಕಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಒಂದು ವೇಳೆ ಕೆಪಿಎಸ್ಸಿ ಟ್ಯೂಟರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಇದನ್ನು ಒತ್ತಿ. ಇದರಿಂದ ನಿಮಗೆ ನಾನು ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ಇಮಿಡಿಯೇಟ್ ಆಗಿ ಬರುತ್ತೆ. ಸಪೋಸ್ ನಿಮಗೆ ಈ ಒಂದು ವಿಡಿಯೋನ PDF ಬೇಕಾದರೆ ನೀವು ನನ್ನ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಬೇಕಾಗುತ್ತೆ. ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡಲಾಗಿದೆ. ಸೊ ಇವತ್ತಿನ ಈ ಒಂದು ಡಿಸ್ಕಷನ್ನ ಸ್ಟಾರ್ಟ್ ಮಾಡೋಣ. ಲೇಟ್ ಸ್ಟಾರ್ಟ್. ಮೊದಲನೇ ಟಾಪಿಕ್ಕು ಜನ ಆಂದೋಲನ ಅಭಿಯಾನದ ಬಗ್ಗೆ ಇದೆ. ನಿಮಗೆಲ್ಲ ಗೊತ್ತಿದೆ, ಇಡೀ ವಿಶ್ವದಲ್ಲಿ ಕೋವಿಡ್-19 ಬಹಳಷ್ಟು ಕಡೆ ಸ್ಪ್ರೆಡ್ ಆಗಿದೆ. ಸೊ ಇನ್ನು ಮುಂದೆ ಕೆಲವು ದಿವಸಗಳ ನಂತರ ಸಾಲಾಗಿ ಹಬ್ಬಗಳು ಬರ್ತಾ ಇದ್ದಾವೆ. ಇವಾಗ ದಸರಾ ಇದೆ, ನೆಕ್ಸ್ಟ್ ದೀಪಾವಳಿ ಬರ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ಜನರು ಅಂದರೆ ಸಾರ್ವಜನಿಕರು ಮಾರ್ಕೆಟ್ಗೆ ಹೋಗ್ತಾರೆ, ಬಟ್ಟೆ ಖರೀದಿ ಮಾಡ್ತಾರೆ, ಕೆಲವರು ಚಿನ್ನ ಖರೀದಿ ಮಾಡ್ತಾರೆ, ಕೆಲವರು ವಸ್ತುಗಳನ್ನು ಖರೀದಿ ಮಾಡ್ತಾರೆ. ಸೊ ಅಂಥ ಒಂದು ಸಂದರ್ಭದಲ್ಲಿ ನಾವು ಜಾಗೃತಿಯನ್ನು ವಹಿಸಬೇಕಾಗುತ್ತೆ. ಅಂತಂದರೆ ನಾವು ಮಾಸ್ಕ್ಗಳನ್ನು ಕಂಪಲ್ಸರಿ ಧರಿಸಬೇಕಾಗುತ್ತೆ, ಕೈಗಳನ್ನು ಅವಾಗ ತೊಳಿಬೇಕಾಗುತ್ತೆ, ಪರಸ್ಪರ ಅಂತರ ಕಾಪಾಡ್ಕೊಳ್ಬೇಕಾಗುತ್ತೆ. ಸೊ ಆ ಒಂದು ಉದ್ದೇಶ ಇಟ್ಕೊಂಡು ಕೇಂದ್ರ ಸರ್ಕಾರ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಒಂದು ಜನ ಆಂದೋಲನ ಅಭಿಯಾನಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಈ ಒಂದು ಅಭಿಯಾನವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆ ನೀಡಿದ್ದಾರೆ ರೀಸೆಂಟ್ ಆಗಿ. ಉದ್ದೇಶ ಇಷ್ಟೇ, ಸಾರ್ವಜನಿಕರಲ್ಲಿ ನಾವು ಜಾಗೃತಿಯನ್ನು ಮೂಡಿಸಬೇಕು. ಸೊ ಆ ಒಂದು ಉದ್ದೇಶ ಇಟ್ಕೊಂಡು ಯುನೈಟ್ ಟು ಫೈಟ್ ಕೊರೋನಾ ಎನ್ನುವ ಹ್ಯಾಶ್ಟ್ಯಾಗ್ ಮೂಲಕ ಅವರು ಟ್ವೀಟ್ ಅನ್ನು ಮಾಡಿದ್ದಾರೆ. ಸೊ ಇಲ್ಲಿ ನೆನ್ಪಿಟ್ಕೊಳ್ಳಿ, ಜನ ಆಂದೋಲನ ಅಭಿಯಾನ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ನೆನ್ಪಿಟ್ಕೊಳ್ಬೇಕಾಗುತ್ತೆ ನೀವು. ಓಕೆ, ನೆಕ್ಸ್ಟ್ ಟಾಪಿಕ್ಕು ಸಾಹಿತ್ಯ ಕ್ಷೇತ್ರದ ನೊಬೆಲ್ ಪ್ರಶಸ್ತಿ ಬಗ್ಗೆ ಇದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ನೊಬೆಲ್ ಪ್ರಶಸ್ತಿ ಬಗ್ಗೆ ಬಹಳಷ್ಟು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಸೊ ಇಲ್ಲಿ ಸಾಹಿತ್ಯ ಕ್ಷೇತ್ರದ ನೊಬೆಲ್ ಪ್ರಶಸ್ತಿ ಅಂದರೆ 2020ನೇ ಸಾಲಿನ ಸಾಹಿತ್ಯ ಕ್ಷೇತ್ರದ ನೊಬೆಲ್ ಪ್ರಶಸ್ತಿ ಈ ವರ್ಷ ಅಮೆರಿಕದ ಕವಯಿತ್ರಿಯಾದ ಲೂಯಿಸ್ ಗ್ಲೂಕ್ ಅವರಿಗೆ ಹೋಗಿದೆ. ಸೊ ಅವರು ಆಯ್ಕೆಯಾಗಿದ್ದಾರೆ. ಅವರು ಪುರಾಣಗಳಿಂದ ಸ್ಫೂರ್ತಿ ಬಾಲ್ಯ, ಕುಟುಂಬ ಜೀವನದ ವಿಷಯ ಆಧಾರಿತ ಕೃತಿಗಳಿಂದ ಬಹಳಷ್ಟು ಗಮನ ಸೆಳೆದಿದ್ದರು. ಸೊ ಹಾಗಾಗಿ ಈ ಒಂದು ವರ್ಷದ ಸಾಹಿತ್ಯ ನೊಬೆಲ್ ಪ್ರಶಸ್ತಿಯನ್ನ ಅಮೆರಿಕದ ಕವಯಿತ್ರಿಯಾದ ಲೂಯಿಸ್ ಗ್ಲೂಕ್ ಅವರಿಗೆ ಕೊಡಲಾಗಿದೆ. ನೆಕ್ಸ್ಟ್ ಟಾಪಿಕ್ ಇರೋದು ಅರ್ಥವ್ಯವಸ್ಥೆ ಬಗ್ಗೆ. ಸೊ ವಿಶ್ವ ಬ್ಯಾಂಕ್ ರೀಸೆಂಟ್ ಆಗಿ ಒಂದು ಹೇಳಿಕೆಯನ್ನು ಕೊಟ್ಟಿದೆ. ಏನು ಹೇಳಿಕೆ ಅಂದರೆ, ನಮ್ಮ ಭಾರತದ ಆರ್ಥಿಕ ಪರಿಸ್ಥಿತಿ ಹಿಂದೆಂದಿಗಿಂತಲೂ ಹೆಚ್ಚು ದುಸ್ಥಿತಿಯಲ್ಲಿದೆ, ಅಂದರೆ ಬಹಳಷ್ಟು ಬಿಕ್ಕಟ್ಟಾಗಿದೆ ಅಂತ ಹೇಳ್ತಾ ಇದೆ. ಅಂದರೆ ನಮ್ಮ ದೇಶದ ಆರ್ಥಿಕ ಬೆಳವಣಿಗೆ ದರ ಈ ಹಣಕಾಸು ವರ್ಷದಲ್ಲಿ -9.6% ಇರಲಿದೆ ಅಂತ ವಿಶ್ವ ಬ್ಯಾಂಕ್ ಒಂದು ಅಂದಾಜನ್ನು ಮಾಡಿದೆ. ನೆಕ್ಸ್ಟ್ ಟಾಪಿಕ್ ಇರೋದು ಕೇಂದ್ರ ಆಹಾರ ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವ ರಾಮ್ ವಿಲಾಸ್ ಪಾಸ್ವಾನ್ ಅವರ ನಿಧನವಾಗಿದೆ. ಸೊ ಇವರು ಮೂಲತಃ ಬಿಹಾರದವರು, ಅಂದರೆ ಬಿಹಾರದಲ್ಲಿ ಇವರ ಜನ್ಮವಾಗಿದೆ. ಇವರು ಲೋಕ ಜನಶಕ್ತಿ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ. ಇವರು ಇದಕ್ಕಿಂತ ಮುಂಚೆ ಬೇರೆ ಬೇರೆ ಪಕ್ಷಗಳಲ್ಲಿದ್ದರು, ಜನತಾದಳಲ್ಲಿದ್ದರು, ಜನತಾ ಪಕ್ಷದಲ್ಲಿದ್ದರು. ಇವರು ಹಾಜಿಪುರ ಕ್ಷೇತ್ರದಿಂದ 8 ಬಾರಿ MP ಮತ್ತು 1 ಬಾರಿ ರಾಜ್ಯಸಭಾ ಸದಸ್ಯರಾಗಿ ಇವರು ನೇಮಕರಾಗ್ತಾರೆ. ಹಾಜಿಪುರ್ ಇದು ಪೂರ್ವ ಕೇಂದ್ರ ರೈಲ್ವೆ ಕಚೇರಿ ಇರುವ ನಗರ. ಮತ್ತು ಇನ್ನೊಂದು ನೆನಪಿಟ್ಕೊಳ್ಳಿ, ಇವರು ಬಹಳಷ್ಟು ಪಕ್ಷಗಳು ಚೇಂಜ್ ಮಾಡಿದ್ದಾರೆ. ಅಂದರೆ ಬಹಳಷ್ಟು ಪಕ್ಷಗಳ ಜೊತೆಗೆ ಸೇರ್ಪಡೆಯಾಗಿ ಆ ಸರ್ಕಾರ ರಚನೆ ಆಗಿತ್ತು. ಆ ಸರ್ಕಾರ ರಚನೆ ಸಂದರ್ಭದಲ್ಲಿ ಇವರು ಸಚಿವರಾಗಿದ್ದರು. ಸೊ ಹಾಗಾಗಿ ಇವರನ್ನ ರಾಜಕೀಯ ವಲಯದಲ್ಲಿ ಹವಾಮಾನ ತಜ್ಞ ಅಂತ ಕರೀತಾರೆ. ಸಪೋಸ್ ಇವಾಗ ಒಂದು ಸರ್ಕಾರ ರಚನೆ ಆಗ್ತಾ ಇದೆ ಅಂದರೆ ಆ ಒಂದು ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಟು ಆ ಒಂದು ಪಕ್ಷದಲ್ಲಿ ಇವರು ಸಚಿವರಾಗ್ತಿದ್ರು. ಹಾಗಾಗಿ ಇವರು ಬಹಳಷ್ಟು ಸಚಿವ ಸ್ಥಾನಗಳನ್ನು ಇವರು ನಿರ್ವಹಿಸಿದ್ದಾರೆ. ಸೊ ಹಾಗಾಗಿ ಬಹಳಷ್ಟು ಫೇಮಸ್ ಆಗಿದ್ರು. ಹಾಗಾಗಿ ಇವರನ್ನ ರಾಜಕೀಯ ವಲಯದಲ್ಲಿ ಹವಾಮಾನ ತಜ್ಞ ಅಂತ ಇವರನ್ನ ಪ್ರಸಿದ್ಧವಾಗಿ ಕರೀತಾರೆ. ನೆಕ್ಸ್ಟ್ ಟಾಪಿಕ್ ಇರೋದು ಉಪನಗರ ರೈಲು ಯೋಜನೆ ಬಗ್ಗೆ. ಅಂದರೆ ಬೆಂಗಳೂರಿನಲ್ಲಿ ಉಪನಗರ ರೈಲು ಯೋಜನೆಯನ್ನು ತರಬೇಕಂತ ಏನು ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಅದರ ಬಗ್ಗೆ ಇದೆ. ರೀಸೆಂಟ್ ಆಗಿ ನಾವು ಇದರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಬಟ್ ಪ್ರಜಾವಾಣಿ ಪೇಪರಲ್ಲಿ ಒಂದು ಡೀಟೇಲ್ ಆಗಿ ಒಂದು ಆರ್ಟಿಕಲ್ನ ಕೊಟ್ಟಿದ್ರು. ಸೊ ಇಲ್ಲಿ ಅದರ ಹಿನ್ನೆಲೆಯನ್ನು ನಾವು ಡೀಟೇಲ್ ಆಗಿ ಸ್ವಲ್ಪ ತಿಳ್ಕೊಂಡ. ನೋಡಿ, ನಿಮಗೆಲ್ಲ ಗೊತ್ತಿರೋ ಹಾಗೆ ಮುಂಬೈಯಲ್ಲಿ ಬಹಳಷ್ಟು ಪೊಲ್ಯೂಷನ್ ಇದೆ, ಅಲ್ಲಿ ಬಹಳಷ್ಟು ಸಂಚಾರ ದಟ್ಟಣೆ ಇದೆ. ಸೊ ಇದೆಲ್ಲ ನಿಮಗೆ ಗೊತ್ತಿದೆ. ಸೊ ಹಾಗಾಗಿ ಅಲ್ಲಿ ಮುಂಬೈಲಿ ಏನು ಮಾಡಿದ್ದಾರೆ ಅಂದರೆ ಉಪನಗರ ರೈಲು ಯೋಜನೆಯನ್ನು ಆಲ್ರೆಡಿ ಅಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಲ್ಲಿ. ಸೊ ಅದೇ ರೀತಿ ಬೆಂಗಳೂರು ಸಹಿತ ಬೆಳೀತಾ ಇದೆ, ಬಹಳಷ್ಟು ಶರವೇಗದಲ್ಲಿ ಬೆಳೀತಾ ಇದೆ. ಸೊ ಅಲ್ಲೂ ಸಹಿತ ಅಂದರೆ ಮುಂಬೈ ಮಾದರಿಯಲ್ಲಿ ಉಪನಗರ ರೈಲು ವ್ಯವಸ್ಥೆಯನ್ನು ಹೊಂದಬೇಕಂತ ಒಂದು ಏನು ಆಸೆ ಇತ್ತು, ಒಂದು ಕನಸಿತ್ತು. ಅದು 40 ವರ್ಷಗಳ ಹಿಂದಿದ್ದು. ಸೊ ಅಂತ ಒಂದು ಸಂದರ್ಭದಲ್ಲಿ ಉದ್ದೇಶ ಇಷ್ಟೇ, ಒಂದು ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡಬೇಕು, ಎರಡನೇದಾಗಿ ವಾಹನಗಳಿಂದ ಉಂಟಾಗುತ್ತಿರುವ ವಾಯುಮಾಲಿನ್ಯ ಪ್ರಮಾಣವನ್ನು ತಗ್ಗಿಸಬೇಕು. ಮತ್ತು ರಸ್ತೆ ಸಾರಿಗೆ ಮತ್ತು ಮೆಟ್ರೋ ಸಾರಿಗೆ ನಾವು ಕಂಪೇರ್ ಮಾಡಿದಾಗ ಉಪನಗರ ರೈಲು ಯೋಜನೆ ಒಂದು ಏನು ಗಾತ್ರ ಇದೆ ಅಥವಾ ಅದರ ಒಂದು ಮೊತ್ತ ಇದೆ ಅದು ಬಹಳಷ್ಟು ಕಡಿಮೆ ಆಗುತ್ತೆ.
ನಮ್ಮ ಮೆಟ್ರೋ ಯೋಜನೆ ಗಾತ್ರದ್ದು ಬಹಳಷ್ಟು ದೊಡ್ಡದಾಗಿದೆ. ಉಪನಗರ ರೈಲು ಯೋಜನೆ ಒಂದು ಗಾತ್ರ ನೋಡಿದಾಗ ಅದು ಬಂಡವಾಳದಲ್ಲಿ ನೋಡಿದಾಗ ನಾವು ಬಹಳಷ್ಟು ಕಡಿಮೆ ಆಗಿರುತ್ತೆ. ಹಾಗಾಗಿ ಉಪನಗರ ರೈಲು ಯೋಜನೆ ತರಬೇಕಂತ 40 ವರ್ಷಗಳ ಹಿಂದನೇ ರೈಲ್ವೆ ಇಲಾಖೆ ಮುಂದೆ ಇಡಲಾಗಿತ್ತು. ಅಂದ್ರೆ ಯಾವಾಗ 1983ರಲ್ಲಿ. ಆದರೆ ರೈಲ್ ಇಂಡಿಯಾ ತಾಂತ್ರಿಕ ಮತ್ತು ಆರ್ಥಿಕ ಸೇವಾ ಸಂಸ್ಥೆ 1998ರಲ್ಲಿ ಏನು ಮಾಡುತ್ತೆ, ಒಂದು ಸರ್ವೆಯನ್ನು ಮಾಡುತ್ತೆ. ಇಲ್ಲಿ ಬೆಂಗಳೂರಲ್ಲಿ ಸರ್ವೆ ಮಾಡಿದ ಕೂಡಲೇ ಕರ್ನಾಟಕ ಸರ್ಕಾರ ಹೇಳುತ್ತೆ, ನಾವು 50% ಅಂದ್ರೆ 50% ವೆಚ್ಚವನ್ನು ನಾವು ಕೊಡ್ತೀವಿ, ಮಿಕ್ಕಿದ ಹಣವನ್ನು ಕೇಂದ್ರ ಸರ್ಕಾರ ಮಾಡಬೇಕಂತ ಒಂದು ಬೇಡಿಕೆಯನ್ನು ಇಟ್ಟಿತ್ತು. ಆದರೆ ಕೇಂದ್ರ ಸರ್ಕಾರ ಈ ಒಂದು ಯೋಜನೆಯ ಅನುಷ್ಠಾನಕ್ಕೆ ಮುಂದಾಗಲಿಲ್ಲ. ಅವಾಗ ಅದಾದ ಕೂಡಲೇ 2018-19ರ ಕೇಂದ್ರ ಬಜೆಟ್ನಲ್ಲಿ ಈ ಯೋಜನೆ ಬಗ್ಗೆ ಮತ್ತೆ ಪ್ರಸ್ತಾವನೆ ಆಗುತ್ತೆ. ಅಲ್ಲಿ ಈ ಯೋಜನೆಗೆ 10 ಕೋಟಿ ರೂಪಾಯಿ ಅನುದಾನವನ್ನು ಕೊಡ್ತಾರೆ. ಸೊ 10 ಕೋಟಿ ರೂಪಾಯಿ ಅನುದಾನ ಇದು ಸಾಕಾಗಲ್ಲ. ಹಾಗಾಗಿ ಅಲ್ಲಿ ಮತ್ತೆ ಜನಾಕ್ರೋಶ ಬಹಳಷ್ಟು ಆಗುತ್ತೆ. ಹಾಗಾಗಿ ಕೇಂದ್ರ ಸರ್ಕಾರ ಈ ವರ್ಷದ ಬಜೆಟ್ನಲ್ಲಿ ಪರಿಷ್ಕೃತ ಯೋಜನೆಯಾಗಿ ಇದನ್ನು ಪ್ರಕಟಣೆ ಮಾಡುತ್ತೆ. ಸೊ ಅಲ್ಲಿ ಟೋಟಲ್ ಆಗಿ 19,000 ಕೋಟಿ ರೂಪಾಯಿ ಅಂದಾಜು ವೆಚ್ಚವನ್ನು ಮಾಡಲಾಗಿದೆ ಈ ಒಂದು ಯೋಜನೆಗೆ. ಅದಕ್ಕೆ ಇವಾಗ ಕೇಂದ್ರ ಸಚಿವ ಸಂಪುಟ ಅನುಮೋದನೆಯನ್ನು ಕೊಟ್ಟಿದೆ. ಈ 19,000 ಕೋಟಿ ರೂಪಾಯಿಯನ್ನು ಅಂದಾಜು ಮಾಡಿದರೆ ವೆಚ್ಚದಲ್ಲಿ, ಅದರಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ಕೆಲವೊಂದು ಅಂದ್ರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅವೆರಡೂ ಶೇರ್ ಮಾಡ್ತವೆ. ಅದರ ಜೊತೆಗೆ ಇಷ್ಟು ಅಮೌಂಟ್ ಅಂದ್ರೆ 8,860 ಕೋಟಿ ರೂಪಾಯಿಯನ್ನ ಬ್ಯಾಂಕ್ಗಳಿಂದ ಸಾಲವಾಗಿ ತೆಗೆದುಕೊಳ್ಳಲಾಗುತ್ತೆ. ಉಪನಗರ ರೈಲು ಯೋಜನೆಯ ಒಂದು ಕಾಮಗಾರಿ ಅನುಷ್ಠಾನದ ಹೊಣೆಯನ್ನು ಯಾರಿಗೆ ಕೊಟ್ಟಿದ್ದಾರೆ ಅಂದ್ರೆ ಕರ್ನಾಟಕ ರೈಲ್ವೆ ಮೂಲಸೌಕರ್ಯ ಅಭಿವೃದ್ಧಿ ನಿಗಮಕ್ಕೆ ಕೊಟ್ಟಿದ್ದಾರೆ. ಇಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಕೆಲವು ಬ್ಯಾಂಕ್ಗಳಿಂದ ಏನು ಮಾಡಲಾಗುತ್ತೆ ಅಂದ್ರೆ ಸಾಲವನ್ನು ತೆಗೆದುಕೊಳ್ಳಲಾಗುತ್ತೆ. ಟೋಟಲ್ ಆಗಿ 8,860 ಕೋಟಿ ರೂಪಾಯಿಯ ಸಾಲವನ್ನು ತೆಗೆದುಕೊಳ್ಳುತ್ತೆ. ಆ ಸಾಲ ತೆಗೆದುಕೊಳ್ಳೋಗೋಸ್ಕರ ಜಾಗತಿಕ ಮಟ್ಟದ ಹಣಕಾಸು ಸಂಸ್ಥೆಗಳ ಜೊತೆ ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಕಡಿಮೆ ಬಡ್ಡಿ ದರದಲ್ಲಿ ಈ ಯೋಜನೆಗೆ ಹಣ ಬೇಕು. ಹಾಗಾಗಿ ಜಾಗತಿಕ ಮಟ್ಟದಲ್ಲಿ ಅಂದ್ರೆ ವಿಶ್ವದಾದ್ಯಂತದಲ್ಲಿರುವ ಹಣಕಾಸು ಸಂಸ್ಥೆಗಳ ಜೊತೆ ಮಾತಾಡ್ತಾ ಇದ್ದಾರೆ. ಟೋಟಲ್ ಆಗಿ ಇಲ್ಲಿ ನೋಡಿ, ನಾವು ಮುಂಬೈ ತೆಗೆದುಕೊಂಡಾಗ ಮುಂಬೈ ಉಪನಗರ ರೈಲು ಸಾರಿಗೆಯಿಂದ ಪ್ರತಿನಿತ್ಯ 75 ಲಕ್ಷ ಜನ ಅದರ ಒಂದು ಯುಟಿಲೈಸ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ. ಬಟ್ ನಾವು ಬೆಂಗಳೂರು ಕಂಪೇರ್ ಮಾಡಿದಾಗ ಬೆಂಗಳೂರಲ್ಲಿ ದಿನನಿತ್ಯ 25 ಲಕ್ಷ ಮಂದಿ ಇದರ ಬಳಕೆಯನ್ನು ಪಡ್ಕೋಬಹುದು ಅಂತ ಒಂದು ಅಂದಾಜನ್ನು ಮಾಡಿದ್ದಾರೆ. ಸೊ ಇಲ್ಲಿ ಈ ಒಂದು ಯೋಜನೆಯಿಂದ ಒಂದು ನಗರದ ಮಾಲಿನ್ಯವನ್ನು ಕಡಿಮೆ ಆಗುತ್ತೆ, ರಸ್ತೆ ಮೇಲಿನ ಏನು ಹೊರ ಇದೆ ಅದನ್ನು ಸಹಿತ ಬಹಳಷ್ಟು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಈ ಯೋಜನೆ ಏನಾದರೂ ಸ್ಟಾರ್ಟ್ ಆಗಬೇಕಾದ್ರೆ ಇನಿಷಿಯಲ್ ಆಗಿ ಇದಕ್ಕೆ ಈ ಒಂದು ಯೋಜನೆಗೆ 1,000 ಕೋಟಿ ರೂಪಾಯಿ ಅನುದಾನ ಬೇಕಾಗುತ್ತೆ. ಸಪೋಸ್ 1,000 ಕೋಟಿ ಅನುದಾನ ಏನಾದರೂ ಕೊಡಲಿಲ್ಲ ಅಂದ್ರೆ ಇದು ಮತ್ತೆ ಏನಾಗುತ್ತೆ, ಈ ಒಂದು ಯೋಜನೆ ಬಹಳಷ್ಟು ವಿಳಂಬವಾಗುತ್ತೆ. ಆದರೆ ವಿಳಂಬ ಆಗುವ ಸಾಧ್ಯತೆ ಇಲ್ಲ ಅಂತ ನನಗೆ ಕಾಣಿಸುತ್ತೆ. ಯಾಕಂದ್ರೆ ಕರ್ನಾಟಕ ಸರ್ಕಾರದಲ್ಲೂ ಸಹಿತ ಬಿಜೆಪಿ ಸರ್ಕಾರ ಇದೆ ಮತ್ತೆ ಕೇಂದ್ರದಲ್ಲೂ ಬಿಜೆಪಿ ಇದೆ. ಸೊ ಹಾಗಾಗಿ ಈ ಯೋಜನೆ ಒಂದು ವೋಟಿಂಗ್ ಬ್ಯಾಂಕ್ ಅಥವಾ ಒಂದು ಎಲೆಕ್ಷನ್ಸ್ ಒಂದು ಉದ್ದೇಶ ಇಟ್ಕೊಂಡು ಈ ಯೋಜನೆಗೆ ಇವಾಗ ಚಾಲನೆಯನ್ನು ಕೊಡ್ತಾರೆ ಅಂತ ನಾನು ಹೇಳ್ಬೋದು. ನೆಕ್ಸ್ಟ್ ಟಾಪಿಕ್ ಇರೋದು ರುದ್ರಂ-1 ಕ್ಷಿಪಣಿ ಬಗ್ಗೆ. ರೀಸೆಂಟ್ ಆಗಿ DRDO ಅಂದ್ರೆ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್, ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ, ಒಡಿಶಾದ ಬಾಲಸೋರ್ನಲ್ಲಿ ರುದ್ರಂ-1 ಕ್ಷಿಪಣಿಯನ್ನ ಯಶಸ್ವಿಯಾಗಿ ಪರೀಕ್ಷೆಯನ್ನು ಕೈಗೊಂಡಿದ್ದಾರೆ. ಇದು ಒಂದು ಆಂಟಿ ರೇಡಿಯೇಷನ್ ಕ್ಷಿಪಣಿ. ಇದರ ಅರ್ಥ ಏನಂದ್ರೆ ಶತ್ರು ರಾಷ್ಟ್ರಗಳ ರೆಡಾರ್ಗಳು, ವಾಯು ರಕ್ಷಣಾ ವ್ಯವಸ್ಥೆ ಮತ್ತು ಸಂವಹನ ಅಂದ್ರೆ ಕಮ್ಯುನಿಕೇಶನ್ ನೆಟ್ವರ್ಕ್ಗಳನ್ನು ಏನು ಮಾಡುತ್ತೆ, ನಾಶ ಮಾಡುವ ಒಂದು ಸಾಮರ್ಥ್ಯವನ್ನು ಈ ಒಂದು ರುದ್ರಂ-1 ಕ್ಷಿಪಣಿ ಹೊಂದಿದೆ. ಎಲ್ಲಿಂದ ಮಾಡಿದ್ದಾರೆ? ಒಡಿಶಾದ ಬಾಲಸೋರದಿಂದ ಈ ಒಂದು ಕ್ಷಿಪಣಿಯನ್ನು ಉಡಾವಣೆ ಮಾಡಿ ಟೆಸ್ಟ್ ಅನ್ನ ಮಾಡಿದ್ದಾರೆ. ಜೊತೆಗೆ ಈ ಒಂದು ರುದ್ರಂ-1 ಹೆಸರಿನ ಒಂದು ಕ್ಷಿಪಣಿ ಇದೆ. ಇದು ಭಾರತದ ಮೊದಲ ಆಂಟಿ ರೇಡಿಯೇಷನ್ ಶಸ್ತ್ರಾಸ್ತ್ರ ವ್ಯವಸ್ಥೆ ಹೊಂದಿರುವ ಒಂದು ಕ್ಷಿಪಣಿ. ಇದರ ಒಂದು ರೇಂಜ್ ಬಗ್ಗೆ ನಾವು ಹೇಳಬೇಕಾದ್ರೆ 250 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇದು ಉಡಾವಣೆ ಆಗುತ್ತೆ. ಗಂಟೆಗೆ 2,469 ಕಿಲೋಮೀಟರ್ ವೇಗದಲ್ಲಿ ಇದು ಹಾರಾಡುತ್ತೆ. ಜೊತೆಗೆ 250 ಕಿಲೋಮೀಟರ್ ರೇಂಜಲ್ಲಿರುವ ಶತ್ರು ರಾಷ್ಟ್ರಗಳ ರೆಡಾರ್ ವ್ಯವಸ್ಥೆನ ಇದು ನಾಶ ಮಾಡುವ ಒಂದು ಸಾಮರ್ಥ್ಯವನ್ನು ಈ ಒಂದು ಕ್ಷಿಪಣಿ ಹೊಂದಿದೆ. ರೀಸೆಂಟ್ ಆಗಿ ನಾವು ಬ್ರಹ್ಮೋಸ್ ಕ್ಷಿಪಣಿ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಶೌರ್ಯ ಮಿಸೈಲ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಸ್ಮಾರ್ಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನೆನ್ಪಿಟ್ಕೊಡಿ, ಬಹಳಷ್ಟು ಕ್ಷಿಪಣಿ ಬಗ್ಗೆ ನಾವು ರೀಸೆಂಟ್ ಆಗಿ ಡಿಸ್ಕಸ್ ಮಾಡಿದ್ವಿ. ಸೊ ಹಾಗಾಗಿ ನಿಮಗೆ ಗೊತ್ತಿರಬೇಕು ಯಾವ ಕ್ಷಿಪಣಿಗಳು ಲಾಂಚ್ ಆಗಿದ್ದಾವೆ, ಸೊ ಯಾವ ಒಂದು ಉಡಾವಣೆ ಕೇಂದ್ರದಿಂದ ಆಗಿದಾವೆ ಅಂತ ನೆನ್ಪಿಟ್ಕೊಳ್ಬೇಕು. ಯಾಕಂದ್ರೆ ಹೆಚ್ಚು ಆಗಿರೋದು ಬಾಲಸೋರ್, ಒಡಿಶಾದ ಬಾಲಸೋರದಲ್ಲಿ ಏನೋ ಒಂದು ಕ್ಷಿಪಣಿ ಒಂದು ಪರೀಕ್ಷಾ ಕೇಂದ್ರ ಇದೆ. ಆ ಪರೀಕ್ಷಾ ಕೇಂದ್ರದಿಂದ ಬಹಳಷ್ಟು ಕ್ಷಿಪಣಿಗಳು ಯಶಸ್ವಿಯಾಗಿ ಇಲ್ಲಿಂದ ಪರೀಕ್ಷೆಯನ್ನ ಮಾಡಿದ್ದಾರೆ. ನೆಕ್ಸ್ಟ್ ಟಾಪಿಕ್ ಇರೋದು ವಿಶ್ವಸಂಸ್ಥೆಯ WFPಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಇದೆ. ಸೊ ನೋಡಿ, ನೊಬೆಲ್ ಪ್ರಶಸ್ತಿ ಬಗ್ಗೆ ನಾವು ಹೇಳಬೇಕಾದ್ರೆ ಟೋಟಲ್ ಆಗಿ 6 ಕ್ಷೇತ್ರಗಳಲ್ಲಿ ಕೊಡ್ತಾರೆ. ಮೊದಲನೇದಾಗಿ ನಾವು ವೈದ್ಯಕೀಯ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ನಂತರ ಫಿಸಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಕೆಮಿಸ್ಟ್ರಿ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ರೀಸೆಂಟ್ ಆಗಿ ನಾವು ಸಾಹಿತ್ಯ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇವಾಗ ನೊಬೆಲ್ ಶಾಂತಿ ಪ್ರಶಸ್ತಿ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಮುಂದೆ ಎಕನಾಮಿಕ್ ಬರುತ್ತೆ, ಅದು ಮುಂದಿನ ವಿಡಿಯೋದಲ್ಲಿ ನಾವು ಮಾಡೋಣ. ಇಲ್ಲಿ ಈ ವರ್ಷದ ಅಂದ್ರೆ 2020ನೇ ಸಾಲಿನ ನೊಬೆಲ್ ಶಾಂತಿ ಪ್ರಶಸ್ತಿಗೆ ಯಾವ ಒಂದು ಸಂಸ್ಥೆ ಆಯ್ಕೆಯಾಗಿದೆ ಅಂದ್ರೆ ಅದು ವಿಶ್ವಸಂಸ್ಥೆಯ ವಿಶ್ವ ಆಹಾರ ಕಾರ್ಯಕ್ರಮ ಅಂದ್ರೆ ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಅಂತ ಆ ಒಂದು ಸಂಸ್ಥೆಯ
ಹೆಸರು. ಸೊ ಈ ಸಂಸ್ಥೆಗೆ ಆಯ್ಕೆ ಮಾಡಿದ್ದಾರೆ. ಯಾಕಂದ್ರೆ ಈ ಒಂದು ಸಂಸ್ಥೆ ಏನ್ ಮಾಡುತ್ತೆ ಅಂದ್ರೆ ಜಗತ್ತಿನಾದ್ಯಂತ ಆಹಾರ ಅಭದ್ರತೆ ವಿರುದ್ಧ ಹೋರಾಡುತ್ತೆ, ಅದರ ಜೊತೆಗೆ ಲಕ್ಷಾಂತರ ಜನರ ಹಸಿವನ್ನ ನೀಗಿಸ್ತಾ ಇದೆ. ಹಾಗಾಗಿ ಈ ಶಾಂತಿ ಪ್ರಶಸ್ತಿಯನ್ನು ಈ ವರ್ಷ WFPಗೆ ಕೊಡಲಾಗಿದೆ. ಇಲ್ಲಿ ಈ ಒಂದು ಸಂಸ್ಥೆ ಬಗ್ಗೆ ನಾವು ಹೇಳಬೇಕಾದ್ರೆ ಸಂಸ್ಥೆ ನಿರ್ಮಾಣವಾಗಿದ್ದು ಸ್ಥಾಪನೆ ಆಗಿದ್ದು 1961ರಲ್ಲಿ 88 ರಾಷ್ಟ್ರಗಳಲ್ಲಿ 10 ಕೋಟಿ ಜನರಿಗೆ 1500 ಕೋಟಿ ಪಡಿತರ ಕಿಟ್ಗಳನ್ನು ಇಲ್ಲಿವರೆಗೆ ಇವರು ವಿತರಣೆಯನ್ನು ಮಾಡಿದ್ದಾರೆ. ಈ ವರ್ಲ್ಡ್ ಫುಡ್ ಪ್ರೋಗ್ರಾಮ್ನ ಕಚೇರಿಯಲ್ಲಿದೆ ಅಂದರೆ ರೋಮಲ್ಲಿದೆ, ಇಟಲಿಯ ರೋಮಲ್ಲಿದೆ. ಮತ್ತೆ ವಿಶ್ವ ಆಹಾರ ದಿನ ನಾವು ಪ್ರತಿ ವರ್ಷ ಅಕ್ಟೋಬರ್ 16ರಂದು ನಾವು ಆಚರಣೆ ಮಾಡ್ತೀವಿ. 1968ರಲ್ಲಿ ಭಾರತದ ಸುಶೀಲ್ ಕೆ ದೇವ್ ಅವರು ಈ WFPನ ಹಂಗಾಮಿ ಮುಖ್ಯಸ್ಥರಾಗಿದ್ದರು. ಓಕೆ, ನೆಕ್ಸ್ಟ್ ಟಾಪಿಕ್ ಇರೋದು ರೆಪೋ ದರ ಬಗ್ಗೆ. ಅಂದರೆ ರೀಸೆಂಟ್ ಆಗಿ ಹಣಕಾಸು ನೀತಿಯ ಸಮಿತಿ ಅಂದರೆ ಮಾನಿಟರಿ ಪಾಲಿಸಿ ಕಮಿಟಿಯ ಒಂದು ಮೀಟಿಂಗ್ ಆಗಿದೆ ರೀಸೆಂಟ್ ಆಗಿ. ಸೊ ಅದರಲ್ಲಿ ಏನೊಂದು ರೆಪೋ ದರ ಮತ್ತು ರಿವರ್ಸ್ ರೆಪೋ ರೇಟ್ ಬರುತ್ತೋ ಅದರಲ್ಲಿ ಯಾವುದೇ ಒಂದು ಬದಲಾವಣೆ ಮಾಡಿಲ್ಲ. ರೆಪೋ ದರ ಎಷ್ಟಿದೆ ಅಂದರೆ 4%, ರಿವರ್ಸ್ ರೆಪೋ ರೇಟ್ 3.35% ಇದೆ. ಇನ್ನೊಂದು ವಿಷಯ ಏನಂದ್ರೆ ಈ ಒಂದು ಮೀಟಿಂಗ್ ಅಲ್ಲಿ ಏನು ಹೇಳಲಾಗಿದೆ ಅಂದರೆ ಈ ವರ್ಷದ ಆರ್ಥಿಕ ವರ್ಷದಲ್ಲಿ ದೇಶದ ಆರ್ಥಿಕ ವೃದ್ಧಿ ದರವು ಒಟ್ಟಾರೆಯಾಗಿ -9.5% ಕುಸಿತವನ್ನು ಕಾಣಲಿದೆ ಅಂತ ಒಂದು ಮಾಹಿತಿಯನ್ನ ಈ ಒಂದು ಕಮಿಟಿಯಲ್ಲಿ ಅವರು ಹೇಳಿದ್ದಾರೆ. ಇದು RBIನ ಒಂದು ಕಮಿಟಿ. ನೆಕ್ಸ್ಟ್ ಟಾಪಿಕ್ ಇರೋದು ರಾಜಸ್ಥಾನದ ಬಗ್ಗೆ. ಸೊ ರಾಜಸ್ಥಾನ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದೆ. ಅದು ಆದೇಶ ಏನಂದ್ರೆ ಸಪೋಸ್ ಸಂಸದರು ಅಥವಾ ಶಾಸಕರು ಯಾವುದಾದ್ರೂ ಒಬ್ಬ ಅಧಿಕಾರಿಯ ಕಚೇರಿಗೆ ಹೋದಾಗ ಆವಾಗ ಆ ಅಧಿಕಾರಿಗಳು ಎದ್ದು ನಿಂತು ಅವರನ್ನ ಗೌರವನ ಕೊಡಬೇಕು ಅಂತ ಒಂದು ಆದೇಶವನ್ನ ರಾಜಸ್ಥಾನ ಸರ್ಕಾರ ತನ್ನ ಅಧಿಕಾರಿಗಳಿಗೆ ಆದೇಶವನ್ನ ಕೊಟ್ಟಿದೆ. ಇದು ಒಂದು ಹೊಸ ತರದ್ದು, ಫಸ್ಟ್ ಟೈಮು ಈ ತರ ಒಂದು ಆದೇಶವನ್ನ ರಾಜಸ್ಥಾನ ಸರ್ಕಾರ ಹೊರಡಿಸಿದೆ. ನೆಕ್ಸ್ಟ್ ಟಾಪಿಕ್ ಇರೋದು ಸ್ವಾಮಿತ್ವ ಯೋಜನೆಗೆ ನಾಳೆ ಚಾಲನೆ ಅಂತ. ಸ್ವಾಮಿತ್ವ ಅಂತ ಒಂದು ಯೋಜನೆ ಇದೆ. ಈ ಯೋಜನೆ ಬಹಳಷ್ಟು ಇಂಪಾರ್ಟೆಂಟ್ ಯೋಜನೆ. ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಇವಾಗ ನಮ್ಮ ಹಳ್ಳಿಗಳಲ್ಲಿ ಏನೋ ಒಂದು ನಮ್ಮ ಒಂದು ಆಸ್ತಿ ಇರುತ್ತೆ, ಆ ಆಸ್ತಿಯ ಒಡೆತನಕ್ಕೆ ಒಂದು ಕಾರ್ಡ್ಗಳನ್ನು ವಿತರಣೆ ಮಾಡ್ತಾರೆ. ಆ ಕಾರ್ಡ್ಗಳನ್ನು ತೆಗೆದುಕೊಂಡು ಅದರ ಆಧಾರದ ಮೇಲೆ ಬ್ಯಾಂಕ್ಗಳಲ್ಲಿ ನಾವು ಸಾಲವನ್ನು ತೆಗೆದುಕೊಳ್ಬಹುದು, ಅಥವಾ ಬೇರೆ ಬೇರೆ ಏನಾದರೂ ಕೆಲಸಗಳಿದ್ದರೆ ಆರ್ಥಿಕ ನೆರವು ಪಡೆಗೋಸ್ಕರ ನಾವು ಒಂದು ಕಾರ್ಡನ್ನು ಯೂಸ್ ಮಾಡಬಹುದು. ಯಾಕಂದ್ರೆ ನಿಮಗೆಲ್ಲ ಗೊತ್ತಿದೆ ಹಳ್ಳಿಗಳಲ್ಲಿ ಬಹಳಷ್ಟು ಏನೋ ಒಂದು ಜಾಗ ಇದೆ, ಒಂದು ಆಸ್ತಿ ಇದೆ, ಆ ಆಸ್ತಿ ಮೇಲೆ ಬಹಳಷ್ಟು ಜಗಳಗಳಿರ್ತವೆ. ಸಪೋಸ್ ಇವಾಗ ಒಂದು ಮನೆ ಇದೆ, ಇಲ್ಲಾಂದ್ರೆ ಆ ಮನೆ ಪಕ್ಕದಲ್ಲಿ ಇನ್ನೊಂದು ಆಸ್ತಿ ಇದ್ರೆ ಸೊ ಅಲ್ಲಿ ಜಗಳ ಇರುತ್ತೆ ಇಬ್ಬರ ಮಧ್ಯ. ಸೊ ಈ ತರ ಡಿಸ್ಪ್ಯೂಟ್ಗಳು ಇರ್ಬೋದು ಅಥವಾ ಪ್ರಾಪರ್ಟಿ ಟ್ಯಾಕ್ಸ್ ಇರ್ಬೋದು. ಓಕೆ, ಸೊ ಒಟ್ಟಾರೆಯಾಗಿ ಒಂದು ಗ್ರಾಮ ಪಂಚಾಯತ್, ಆ ಗ್ರಾಮ ಪಂಚಾಯತ್ನಲ್ಲಿ ಆ ಒಂದು ವಿಲೇಜ್ ಅಲ್ಲಿ ಯಾವ ತರ ಡೆವಲಪ್ಮೆಂಟ್ ಮಾಡೋಕ್ಕೋಸ್ಕರ ಏನು ಜಾಗ ಬೇಕು, ಸೊ ಜಾಗ ಯಾವುದು ಫ್ರೀ ಆಗಿದೆ, ಸರ್ಕಾರದ ಜಾಗ ಯಾವುದಿದೆ, ಮತ್ತೆ ಅಲ್ಲಿ ಜನರಿಗೆ ಯಾವುದು ಜಾಗ ಸಂಬಂಧಪಟ್ಟಿದೆ. ಸೊ ಈ ತರ ಎಲ್ಲ ಗುರುತು ಮಾಡೋಕ್ಕೋಸ್ಕರ ಡ್ರೋನ್ ಮೂಲಕ ಏನ್ ಮಾಡ್ತಾರೆ, ಸಮೀಕ್ಷೆ ಮಾಡ್ತಾರೆ. ಸಮೀಕ್ಷೆ ಮಾಡಿ ಆಸ್ತಿ ಒಡೆತನ ಯಾರದಿದೆ ಅವರಿಗೆ ಒಂದು ಸ್ವಾಮಿತ್ವ ಅಂತ ಒಂದು ಮಾಲೀಕತ್ವದ ಒಂದು ಕಾರ್ಡನ್ನು ಅವರಿಗೆ ಕೊಡ್ತಾರೆ. ಆ ಒಂದು ಉದ್ದೇಶ ಇಟ್ಕೊಂಡು ಸ್ವಾಮಿತ್ವ ಯೋಜನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನೇನು ನೆನಪಿಟ್ಕೊಳ್ಬೇಕಂದ್ರೆ ನೀವು ಫಸ್ಟ್ ಈ ಒಂದು ಯೋಜನೆ ಏನಿದೆ ಸ್ವಾಮಿತ್ವ ಯೋಜನೆ, ಈ ಯೋಜನೆಯನ್ನ ನ್ಯಾಷನಲ್ ಪಂಚಾಯಿತಿ ರಾಜ್ ಡೇ ಅಂದ್ರೆ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿವಸ್, ಅದು ಪ್ರತಿ ವರ್ಷ ಏಪ್ರಿಲ್ 24ರಂದು ನಾವು ಆಚರಣೆ ಮಾಡ್ತೀವಿ. ಆ ದಿವಸದಂದು ಈ ಯೋಜನೆಗೆ ಚಾಲನೆ ನೀಡಲಾಗಿತ್ತು. ಇವಾಗ ರೀಸೆಂಟ್ ಆಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಯೋಜನೆಗೆ ಕಾರ್ಡ್ಗಳ ವಿತರಣೆ ಮೂಲಕ ಚಾಲನೆ ನೀಡಿದ್ದಾರೆ. ಅಂದ್ರೆ ಏನು ಈ ಒಂದು ಯೋಜನೆ ಮುಖಾಂತರ ಏನು ಫಲಾನುಭವಿಗಳಿದ್ದಾರೆ ಆ ಫಲಾನುಭವಿಗಳಿಗೆ ವರ್ಚುವಲ್ ಆಗಿ ಅವ್ರ ಜೊತೆ ಸಂವಾದ ಮಾಡಿ ಅವರಿಗೆ ಕಾರ್ಡ್ಗಳನ್ನ ವಿತರಣೆ ಮಾಡಿದ್ದಾರೆ. ಸೊ ಇಲ್ಲಿ ಟೋಟಲ್ ಆಗಿ ಈ ಒಂದು ಯೋಜನೆ 2020ರಿಂದ 2024 ಅವಧಿಯಲ್ಲಿ ಅನುಷ್ಠಾನ ಆಗುತ್ತೆ. ಪ್ರೆಸೆಂಟ್ಲಿ ಫಸ್ಟ್ ಫೇಸ್ ಅಲ್ಲಿ 6 ಸ್ಟೇಟ್ಗಳಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಒಂದು ಹರಿಯಾಣ, ಇನ್ನೊಂದು ಕರ್ನಾಟಕ, ಇನ್ನೊಂದು ಮಧ್ಯಪ್ರದೇಶ್, 4ನೇದು ಮಹಾರಾಷ್ಟ್ರ, ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡ್. ಟೋಟಲ್ ಆಗಿ 6 ಸ್ಟೇಟ್ಗಳಿಗೆ. ನಮ್ಮ ಕರ್ನಾಟಕದ ಬಗ್ಗೆ ನಾವು ಹೇಳಬೇಕಾದ್ರೆ ಮೊದಲ ಹಂತದಲ್ಲಿ ಕರ್ನಾಟಕದ ರಾಮನಗರದ 4 ಗ್ರಾಮಗಳು ಸೇರಿ ಟೋಟಲ್ ಆಗಿ ರಾಜ್ಯಗಳ 763 ಗ್ರಾಮಗಳನ್ನ ಆಯ್ಕೆ ಮಾಡಿದ್ದಾರೆ. ಇಲ್ಲಿ ಸ್ವಾಮಿತ್ವ ಅಂತಂದ್ರೆ ಸರ್ವೆ ಆಫ್ ವಿಲೇಜಸ್ ಅಂಡ್ ಮ್ಯಾಪಿಂಗ್ ವಿತ್ ಇಂಪ್ರೂವ್ಡ್ ಟೆಕ್ನಾಲಜಿ ಇನ್ ವಿಲೇಜ್ ಏರಿಯಾಸ್. ಸೊ ಇಲ್ಲಿ ಮುಖ್ಯವಾಗಿ ಏನ್ ಮಾಡ್ತಾ ಅಂದ್ರೆ ಒಂದು ಹಳ್ಳಿಯಲ್ಲಿ ಒಂದು ಪ್ಲೇಸ್ ಇದೆ ಅಂದ್ರೆ ಒಂದು ಆಸ್ತಿ ಇದೆ ಅಂದ್ರೆ ಆ ಆಸ್ತಿಯ ಬಗ್ಗೆ ಕಂಪ್ಲೀಟ್ ಆಗಿ ಡ್ರೋನ್ ಮುಖಾಂತರ ಸರ್ವಿಲೆನ್ಸ್ ಮಾಡ್ತಾರೆ, ವೀಕ್ಷಣೆ ಮಾಡ್ತಾರೆ, ಸರ್ವೆ ಮಾಡ್ತಾರೆ. ಸರ್ವೆ ಮೂಲಕ ಮಾಡಿ ಆ ಒಂದು ಆಸ್ತಿ ಯಾರಿಗೆ ಸಂಬಂಧಪಟ್ಟಿದೆ ಅದರ ಮೇಲೆ ಒಂದು ಕಾರ್ಡ್, ಯಾವ ತರ ನಿಮಗೆ ಆಧಾರ್ ಕಾರ್ಡ್ ಇದೆ ಅದೇ ತರ ಒಂದು ಕಾರ್ಡ್ ಬರುತ್ತೆ. ಸೊ ಅದನ್ನು ನಾವು ಮೊಬೈಲ್ ಅಲ್ಲೂ ಸಹಿತ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಆ ಒಂದು ಕಾರ್ಡ್ ಅನ್ನು ಯೂಸ್ ಮಾಡಿಕೊಂಡು ನಾವು ಯಾವುದೇ ಬ್ಯಾಂಕ್ಗಳಲ್ಲಿ ಸಾಲವನ್ನು ತೆಗೆದುಕೊಳ್ಳಬಹುದು ಅಥವಾ ಯಾವುದೇ ಒಂದು ಹಣಕಾಸು ಸೌಲಭ್ಯ ನಾವು ಬೇಕಾದ್ರೆ ಆ ಒಂದು ಕಾರ್ಡ್ ಅನ್ನು ಯೂಸ್ ಮಾಡಿಕೊಂಡು ನಾವು ಸಾಲಗಳನ್ನ ಪಡಿಬಹುದು. ಸೊ ಆ ಒಂದು ಉದ್ದೇಶ ಇಟ್ಕೊಂಡೇ ಈ ಒಂದು ಯೋಜನೆಯನ್ನ ತರ್ತಾ ಇದ್ದಾರೆ. ಇದರಿಂದ ಇನ್ನೂ ಏನೇನು ಹೆಲ್ಪ್ ಇದೆ ಅಂದ್ರೆ ಒಂದು ಪ್ರಾಪರ್ಟಿ ಟ್ಯಾಕ್ಸ್ ಯಾರಾದರೂ ಪೇ ಮಾಡಬೇಕಂದ್ರೆ ಕರೆಕ್ಟ್ ಆಗಿ ಪೇ ಮಾಡ್ತಾರೆ. ಎರಡನೇದಾಗಿ ಏನು ಡಿಸ್ಪ್ಯೂಟ್ಗಳು ಇರ್ತವೆ, ಜಗಳಗಳಿರ್ತವೆ, ಆ ಜಗಳವೂ ಸಹಿತ ಇದರಿಂದ ಕ್ಲಿಯರ್ ಆಗ್ತವೆ. ಇನ್ನೊಂದು ವಿಷಯ ಏನಂದ್ರೆ ಈ ಒಂದು ಸ್ಕೀಮ್ ಏನಿದೆ ಈ ಸ್ಕೀಮ್ನ ಮುಖಾಂತರ ಏನು ಕಾರ್ಡ್ಗಳನ್ನ ವಿತರಣೆ ಮಾಡ್ತಾರೆ ಆ ಕಾರ್ಡ್ಗಳಿಗೆ
ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಬೇರೆ ಬೇರೆ ಹೆಸರನ್ನು ಇಟ್ಟಿದ್ದಾರೆ. ಇಲ್ಲಿ ನಾವು ಹರಿಯಾಣ ತೆಗೆದುಕೊಂಡಾಗ ಅದನ್ನು ಟೈಟಲ್ ಡೀಡ್ ಅಂತ ಕರೆದಿದ್ದಾರೆ. ಕರ್ನಾಟಕದಲ್ಲಿ ರೂರಲ್ ಪ್ರಾಪರ್ಟಿ ಓನರ್ಶಿಪ್ ರೆಕಾರ್ಡ್ಸ್ ಅಂತ ಕರೆದಿದ್ದಾರೆ. ಮಧ್ಯಪ್ರದೇಶದಲ್ಲಿ ಅಧಿಕಾರ ಅಭಿಲೇಖ ಅಂತ ಕರೆದಿದ್ದಾರೆ. ಮಹಾರಾಷ್ಟ್ರದಲ್ಲಿ ಸನ್ನದ್ ಅಂತ ಕರೆದಿದ್ದಾರೆ. ಉತ್ತರಾಖಂಡದಲ್ಲಿ ಸ್ವಾಮಿತ್ವ ಅಭಿಲೇಖ ಅಂತ ಕರೆದಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಗೌರವನಿ ಅಂತ ಕರೆದಿದ್ದಾರೆ. ಸೊ ಬೇರೆ ಬೇರೆ ಸ್ಟೇಟಲ್ಲಿ ಬೇರೆ ಬೇರೆ ಹೆಸರನ್ನು ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕದ ಬಗ್ಗೆ ನೀವು ನೆನಪಿಟ್ಕೊಳ್ಳಿ, ಕರ್ನಾಟಕದಲ್ಲಿ ರೂರಲ್ ಪ್ರಾಪರ್ಟಿ ಓನರ್ಶಿಪ್ ರೆಕಾರ್ಡ್ಸ್ ಅಂತ ಕೊಟ್ಟಿದ್ದಾರೆ ಆ ಒಂದು ಕಾರ್ಡಿಗೆ ಹೆಸರು. ನೆಕ್ಸ್ಟ್ ಟಾಪಿಕ್ ಇರೋದು ದಸರಾ ಬಗ್ಗೆ. ಈ ವರ್ಷದ ದಸರಾ ಮಹೋತ್ಸವದ ಉದ್ಘಾಟನೆಗೆ ಜಯದೇವ್ ಹೃದಯೋಗ ಆಸ್ಪತ್ರೆ ನಿರ್ದೇಶಕರಾದ ಡಾಕ್ಟರ್ CN ಮಂಜುನಾಥ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಅವರ ಜೊತೆಗೆ 4 ಜನ ಕೊರೋನಾ ವಾರಿಯರ್ಸ್ಗೆ ದಸರಾವನ್ನು ಏನು ಮಾಡ್ತಾರೆ, ಉದ್ಘಾಟನೆ ಮಾಡ್ತಾರೆ, ಇನಾಗ್ರೇಟ್ ಮಾಡ್ತಾರೆ. ಲಾಸ್ಟ್ ಟೈಮು ಕಳೆದ ಬಾರಿ ದಸರಾ ಉದ್ಘಾಟನೆಯನ್ನ SL ಭೈರಪ್ಪ ಅವರು ಮಾಡಿದ್ರು. 1910ರಲ್ಲಿ ರಾಜ್ ಒಡೆಯರಿಂದ ಈ ಒಂದು ದಸರಾ ಆಚರಣೆ ಮಾಡೋದು, ಮಹೋತ್ಸವ ಮಾಡೋದು ಸ್ಟಾರ್ಟ್ ಆಗುತ್ತೆ. ವಿಜಯನಗರ ಅರಸರು ಸಹಿತ ಈ ಒಂದು ದಸರಾ ಮಹೋತ್ಸವವನ್ನು ಮಾಡ್ತಾ ಇದ್ರು. 1799ರವರೆಗೆ ಶ್ರೀರಂಗಪಟ್ಟಣದಲ್ಲಿ ಈ ಒಂದು ದಸರಾ ಮಹೋತ್ಸವ ನಡೀತಿತ್ತು. ನಂತರ 1800ರಲ್ಲಿ ಮುಮ್ಮಡಿ ಕೃಷ್ಣದೇವರಾಯರು ಏನು ಮಾಡ್ತಾರೆ, ಅವರ ಒಂದು ಕಾಲದಲ್ಲಿ ಈ ಒಂದು ದಸರಾ ಮಹೋತ್ಸವವನ್ನು ಮೈಸೂರಿಗೆ ಏನು ಮಾಡ್ತಾರೆ, ಅದನ್ನು ಶಿಫ್ಟ್ ಮಾಡ್ತಾರೆ. ಮೈಸೂರಲ್ಲಿ ಆಚರಣೆ ಮಾಡೋದು ಅಥವಾ ಮಹೋತ್ಸವವನ್ನು ಮಾಡೋದು ಅದನ್ನು ಆರಂಭವನ್ನು ಮಾಡ್ತಾರೆ. ನೆಕ್ಸ್ಟ್ ಟಾಪಿಕ್ ಇರೋದು ಫ್ರೆಂಚ್ ಓಪನ್ ಬಗ್ಗೆ. ರೀಸೆಂಟ್ ಆಗಿ ಫ್ರೆಂಚ್ ಓಪನ್ ಟೂರ್ನಿಯ ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಪೋಲೆಂಡ್ನ ಐಗಾ ಸ್ವಾಟೆಕ್ ಅವರು ಆ ಒಂದು ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಇವರು ಅಮೆರಿಕದ ಸೋಫಿಯಾ ಕೆನಿನನ್ನು ಸೋಲಿಸಿ ಈ ಒಂದು ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ನೆಕ್ಸ್ಟ್ ಟಾಪಿಕ್ ಇರೋದು ರುಸ್ತುಮ್ 2 ಡ್ರೋನ್ ಯಶಸ್ವಿ ಹಾರಾಟ. ರೀಸೆಂಟ್ ಆಗಿ ನಮ್ಮ ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯ ನಾಯನಕಟ್ಟಿ ಹೋಬಳಿಯ ಕುದಾಪುರ್ DRDO ಏರೋನಾಟಿಕಲ್ಸ್ ಟೆಸ್ಟ್ ರೇಂಜ್ 2 ಅಂತಂದರೆ ಈ ಚಿತ್ರದುರ್ಗದಲ್ಲಿ ಕುದಾಪುರ್ ಅಂತ ಒಂದು ಪ್ಲೇಸ್ ಇದೆ. ಅಲ್ಲಿ DRDOದ ಒಂದು ಏರೋನಾಟಿಕಲ್ ಟೆಸ್ಟ್ ರೇಂಜ್ 2 ಕ್ಯಾಂಪಸ್ ಇದೆ. ಆ ಕ್ಯಾಂಪಸ್ನಲ್ಲಿ ರುಸ್ತುಮ್ 2 ಮಾನವರಹಿತ ಯುದ್ಧ ವಿಮಾನವನ್ನು ಹಾರಾಟ ಮಾಡಿದ್ದಾರೆ. ಅದು ಯಶಸ್ವಿಯಾಗಿದೆ. ಸೊ ಇಲ್ಲಿ ಈ ಮಾನವರಹಿತ ಡ್ರೋನ್ ಇದೆ ರುಸ್ತುಮ್ 2, ಇದು ಅಮೆರಿಕದ ಪ್ರಿಡೇಟರ್ ಮಾನವರಹಿತ ಯುದ್ಧ ವಿಮಾನದ ಒಂದು ಮಾದರಿಯನ್ನು ಇದು ಹೋಲುತ್ತೆ. ನೋಡಿ, ಇದರ ಒಂದು ಸಾಮರ್ಥ್ಯ ಬಗ್ಗೆ ನಾವು ಮಾತಾಡಬೇಕಾದ್ರೆ ಈ ಒಂದು ವಿಮಾನದ ಅಂದರೆ ಮಾನವರಹಿತ ಡ್ರೋನ್ನ ಸಾಮರ್ಥ್ಯ ಎಷ್ಟಿದೆ ಅಂದರೆ 16,000 ಅಡಿ ಎತ್ತರದಲ್ಲಿ ಸತತವಾಗಿ 8 ಗಂಟೆಗಳ ಕಾಲ ಇದನ್ನು ಹಾರಾಟ ಮಾಡುತ್ತೆ. ಎರಡನೇದಾಗಿ ಮುಂದಿನ ದಿನಗಳಲ್ಲಿ ಅಂದರೆ ಈ ರುಸ್ತುಮ್ 2ನ ಇನ್ನೂ ಬೇರೆ ಬೇರೆ ಮಾದರಿಗಳ ಏನು ಡ್ರೋನ್ಗಳು ಬರಲಿದ್ದಾವೆ 2020ರ ಅಂತ್ಯಕ್ಕೆ, ಆ ಡ್ರೋನ್ಗಳ ಸಾಮರ್ಥ್ಯ 18 ಗಂಟೆಗಳ ಕಾಲ ಸುಮಾರು 26,000 ಅಡಿ ಎತ್ತರದಲ್ಲಿ ಹಾರಾಟ ನಡೆಸುವ ಒಂದು ಸಾಮರ್ಥ್ಯವನ್ನು ಆ ಒಂದು ಡ್ರೋನ್ಗಳು ಹೊಂದಿದ್ದಾವೆ ಅಂತ ಹೇಳಲಾಗ್ತಾ ಇದೆ. ನೆಕ್ಸ್ಟ್ ಟಾಪಿಕ್ ಇರೋದು ಸಂಗೀತ ನಿರ್ದೇಶಕರಾದ ರಾಜನ್ ಅವರ ನಿಧನವಾಗಿದೆ. ರೀಸೆಂಟ್ ಆಗಿ ಅನಾರೋಗ್ಯದ ಕಾರಣದಿಂದ ಅವರ ನಿಧನವಾಗಿದೆ. ಇವರು ನಮ್ಮ ಕರ್ನಾಟಕದ ಖ್ಯಾತ ಸಂಗೀತ ನಿರ್ದೇಶಕ. 400ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಇವರು ಸಂಗೀತ ನಿರ್ದೇಶನ ಮಾಡಿದ್ದಾರೆ. ರಾಜನ್ ಮತ್ತು ನಾಗೇಂದ್ರ ಇವರ ಸಹೋದರ. ರಾಜನ್ ಮತ್ತು ನಾಗೇಂದ್ರ ಅಂತ ಬಹಳಷ್ಟು ಜೋಡಿಯಾಗಿ ಈ ಕನ್ನಡ ಚಲನಚಿತ್ರದಲ್ಲಿ ಅವರ ಒಂದು ಅಪಾರವಾದ ಕೊಡುಗೆ ಮತ್ತು ಅವರ ಹೆಸರು ಬಹಳಷ್ಟು ಫೇಮಸ್ ಆಗಿದ್ವು. ಯಾಕಂದರೆ ಬಹಳಷ್ಟು ಸಿನಿಮಾಗಳಿಗೆ ಅವರು ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಮೂಲತಃ ಇವರು ಮೈಸೂರಿನವರು. ಇವರು ಒಂದು ಪುಸ್ತಕ ಬರೆದಿದ್ದಾರೆ. ಆ ಒಂದು ಪುಸ್ತಕದ ಹೆಸರು ಹಾಡು ಸುಸ್ವರ ಸಂಗೀತ ಅಂತ. ಮತ್ತು ಇವರಿಗೆ 2 ಬಾರಿ ರಾಜ್ಯ ಪ್ರಶಸ್ತಿ ವಿಜೇತರಾಗಿದ್ದಾರೆ. ಅಂದರೆ 2 ಬಾರಿ ಅವರಿಗೆ ರಾಜ್ಯ ಪ್ರಶಸ್ತಿಯನ್ನು ಸಿಕ್ಕಿದೆ. ನೆಕ್ಸ್ಟ್ ಟಾಪಿಕ್ ಇರೋದು ಬ್ಲೂ ಫ್ಲಾಗ್ ಸರ್ಟಿಫಿಕೇಷನ್ ಬಗ್ಗೆ. ನಿಮಗೆ ನಾನು ಈ ಒಂದು ಟಾಪಿಕ್ಗೆ ಬಹಳಷ್ಟು ಡೀಟೇಲ್ ಆಗಿ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಡಿಸ್ಕಸ್ ಮಾಡಿದೆ. ಬ್ಲೂ ಫ್ಲಾಗ್ ಸರ್ಟಿಫಿಕೇಷನ್ ಅಂದರೆ ನೀಲಿ ಧ್ವಜ ಪ್ರಮಾಣೀಕರಣ ಅಂತ, ಅಥವಾ ಒಂದು ಪ್ರಮಾಣ ಪತ್ರವನ್ನು ಕೊಡೋದು. ಟೋಟಲ್ ಆಗಿ ಕೇಂದ್ರ ಪರಿಸರ ಸಚಿವಾಲಯ ಒಂದು ಅನೌನ್ಸ್ಮೆಂಟ್ ಅನ್ನು ಕೊಟ್ಟಿತ್ತು. ಏನಂದ್ರೆ ನಮ್ಮ ಭಾರತ ಸರ್ಕಾರ 8 ಕಡಲ ತೀರಗಳನ್ನು ರೆಕಮೆಂಡ್ ಮಾಡಿತ್ತು. ಯಾವುದಕ್ಕೋಸ್ಕರ? ನೀಲಿ ಧ್ವಜ ಪ್ರಮಾಣೀಕರಣಕ್ಕೋಸ್ಕರ. ಸೊ ಅದರಲ್ಲಿ ಕರ್ನಾಟಕದ 2 ಬೀಚ್ಗಳಿದ್ದಾವೆ. ಒಂದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಕಾಸರಗೋಡು, ಇನ್ನೊಂದು ಉಡುಪಿ ಜಿಲ್ಲೆಯ ಪಡುಬಿದ್ರಿ. ಟೋಟಲ್ ಆಗಿ 8 ಕಡಲ ತೀರಗಳು. ಅದರಲ್ಲಿ ಕರ್ನಾಟಕದ 2 ಕಡಲ ತೀರಗಳಿಗೆ ಬ್ಲೂ ಫ್ಲಾಗ್ ಸರ್ಟಿಫಿಕೇಷನ್ ಸಿಗ್ತಾ ಇದೆ. ನೋಡಿ, ಇಲ್ಲಿ ಬೇರೆ ಬೇರೆ ಬ್ಲೂ ಫ್ಲಾಗ್ ಸರ್ಟಿಫಿಕೇಷನ್ ಪಡ್ಕೊಂಡಿರುವ ಯಾವ ಒಂದು ಬೀಚ್ಗಳಿದಾವೆ ಅಂದರೆ ಗುಜರಾತಿನ ಶಿವರಾಜ್ಪುರ್, ಡಿಯುನ್ ಫ್ಲೋಗಾ ಮತ್ತು ಡಿಯುನ್ ಕ್ಲೋಗಾ, ಅದು ದಮನ್ ದ್ವೀಪಲ್ಲಿ ಬರುತ್ತೆ, ಅಂದರೆ ದಿಯುನ ಗ್ಲೋಗಾ, ಮತ್ತು ಕೇರಳದ ಕಪ್ಪಾಡ್, ಆಂಧ್ರ ಪ್ರದೇಶದ ಕುಶಿಕೊಂಡ್, ಒಡಿಶಾದ ಗೋಲ್ಡನ್ ಮತ್ತು ಅಂಡಮಾನ್ ದ್ವೀಪದ ರಾಧಾನಗರ್. ಟೋಟಲಾಗಿ 8 ಕಡಲ ತೀರಗಳಿಗೆ ಬ್ಲೂ ಫ್ಲಾಗ್ ಸರ್ಟಿಫಿಕೇಷನ್ ಸಿಕ್ಕಿದೆ. ನಾವು ಇಡೀ ವಿಶ್ವದಲ್ಲಿ ನಾವು ಕಂಪೇರ್ ಮಾಡಿದಾಗ 50 ದೇಶಗಳ ಪೈಕಿ ನಮ್ಮ ಭಾರತ ಕಡಲ ತೀರಗಳ ಉತ್ತಮ ನಿರ್ವಹಣೆಗಾಗಿ 3ನೇ ಸ್ಥಾನವನ್ನು ಪಡ್ಕೊಂಡಿದೆ ಇದರಲ್ಲಿ. ಮತ್ತೆ ಇನ್ನೊಂದು ಮಾಹಿತಿ ಅಂದರೆ ನಮ್ಮ ದೇಶದ ಅಂದರೆ ಭಾರತೀಯ ಬ್ಲೂ ಫ್ಲಾಗ್ ಕಡಲ ತೀರದ ಅಭಿಯಾನದ ನಾಯಕ ಯಾರಿದ್ದಾರೆ ಅಂದರೆ ಸಂಜಯ್ ಜಲ್ಲಾ ಅವರಿದ್ದಾರೆ. ಅವರು ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ.
ನೆಕ್ಸ್ಟು ಈ ಕಡಲ ತೀರದ ಬಗ್ಗೆ ಒಂದು ಅವುಗಳಿಗೆ ಬ್ಲೂಫ್ಲಾಗ್ ಸರ್ಟಿಫಿಕೇಶನ್ ಕೊಡಬೇಕಾದ್ರೆ ಕೆಲವು ಅಂಶಗಳನ್ನು ಅವರು ಪರಿಗಣನೆ ಮಾಡ್ತಾರೆ. ಒಂದು ಸ್ವಚ್ಛತೆ, ಎರಡನೇದು ನೀರಿನ ಗುಣಮಟ್ಟ, ಮೂರನೇದು ಪರಿಸರ ಸ್ನೇಹಿ ವಾತಾವರಣ, ನಾಲ್ಕನೇದು ಸುರಕ್ಷತೆ. ಈ ತರ ಹಲವಾರು ಅಂಶಗಳನ್ನು ಪರಿಗಣನೆ ಮಾಡಿ ಅವರು ಒಂದು ಬೀಚ್ಗೆ ಬ್ಲೂಫ್ಲಾಗ್ ಸರ್ಟಿಫಿಕೇಶನ್ನ ಪರಿಸರ ಶಿಕ್ಷಣಕ್ಕಾಗಿ ವೇದಿಕೆ ಅಂದರೆ ಫೌಂಡೇಶನ್ ಫಾರ್ ಎಜುಕೇಷನ್ ಎನ್ವೈರನ್ಮೆಂಟ್ ಅಂತ, ಫೌಂಡೇಶನ್ ಫಾರ್ ಎನ್ವೈರನ್ಮೆಂಟ್ ಎಜುಕೇಷನ್ ಅಂತ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆ ಮೂಲಕ ಈ ಒಂದು ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಕೊಡಲಾಗುತ್ತೆ. ಸಂಸ್ಥೆ ಇರೋದು ಡೆನ್ಮಾರ್ಕ್ನ ಕೋಪನ್ ಹೇಗ್ನಲ್ಲಿ. ಇದರ ಬಗ್ಗೆ ನಾವು ಬಹಳಷ್ಟು ಡೀಟೇಲ್ ಆಗಿ ಡಿಸ್ಕಷನ್ ಮಾಡಿದ್ವಿ ಹಿಂದಿನ ವಿಡಿಯೋಗಳಲ್ಲಿ. ಮತ್ತೆ ಇಲ್ಲಿ ಕೆಲವು ಮಾನದಂಡಗಳಿದ್ದಾವೆ. ಈ ಮಾನದಂಡನ ಪರಿಗಣನೆ ಮಾಡಿ ಈ ಒಂದು ಸರ್ಟಿಫಿಕೇಶನ್ನ ಕೊಡ್ತಾರೆ. ಇಲ್ಲಿ ನೋಡಬಹುದು, ನಾವು ಹಿಂದಿನ ವಿಡಿಯೋದಲ್ಲಿ ಇದರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನೀಲಧ್ವಜ ಪ್ರಮಾಣೀಕರಣ ಬಗ್ಗೆ ಬಹಳಷ್ಟು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಎರಡನೇದಾಗಿ ಇಲ್ಲಿ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದಾವೆ. ಏನಂದ್ರೆ ಈ ಒಂದು ಸಂಸ್ಥೆ ಏನಿದೆ ಫೌಂಡೇಶನ್ ಫಾರ್ ಎನ್ವೈರನ್ಮೆಂಟಲ್ ಎಜುಕೇಷನ್, ಈ ಸಂಸ್ಥೆ ಇರೋದಿಲ್ಲಂದ್ರೆ ಡೆನ್ಮಾರ್ಕಲ್ಲಿದೆ, ಡೆನ್ಮಾರ್ಕ್ನ ಕೋಪೆನ್ ಹೇಗನ್ನಲ್ಲಿದೆ. ಈ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದ್ದು 1985ರಲ್ಲಿ ಇಲ್ಲಿ ಫ್ರಾನ್ಸಲ್ಲಿ ಸ್ಟಾರ್ಟ್ ಆಗಿತ್ತು. 1987ರಿಂದ ಯುರೋಪಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡಿದ್ರು. 2001ರಿಂದ ಯುರೋಪಿನ ಹೊರಗಡೆ ಏರಿಯಾಗಳಲ್ಲೂ ಸಹಿತ ಈ ಒಂದು ಯೋಜನೆಯನ್ನ, ಈ ಒಂದು ಸರ್ಟಿಫಿಕೇಶನ್ ಸ್ಟಾರ್ಟ್ ಮಾಡಿದ್ರು. ನೆಕ್ಸ್ಟು ನಮ್ಮ ಭಾರತದಲ್ಲೂ ಸಹಿತ ಕೆಲವು ಬೀಚ್ಗಳನ್ನು, ಕಡಲ ತೀರಗಳನ್ನು ಐಡೆಂಟಿಫೈ ಮಾಡಿ ಅವುಗಳಿಗೆ ಒಂದು ಸರ್ಟಿಫಿಕೇಶನ್ ಕೊಡಬೇಕಂತ ಒಂದು ಉದ್ದೇಶ ಇಟ್ಕೊಂಡು ಒಂದು ಹೊಸ ಸರ್ವಿಸನ್ನು ಸ್ಟಾರ್ಟ್ ಮಾಡಿದ್ದಾರೆ. ಅದು ಬೀಮ್ಸ್ ಅಂತ. ಬೀಮ್ಸ್ ಅಂದರೆ ಬೀಚ್ ಎನ್ವೈರನ್ಮೆಂಟ್ ಆ್ಯಂಡ್ ಅಥ್ಲೆಟಿಕ್ಸ್ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಅಂತ. ಯಾವ ಥರ ಇವಾಗ ಈ ಫೌಂಡೇಶನ್ ಫಾರ್ ಎನ್ವೈರನ್ಮೆಂಟ್ ಎಜುಕೇಷನ್ ಕೊಡ್ತಾ ಇದ್ದಾರೆ ಒಂದು ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್, ಅದೇ ಥರ ನಮ್ಮ ದೇಶದಲ್ಲೂ ಸಹಿತ ನಾವು ಕೆಲವು ಬೀಚಸ್ಗಳಿಗೆ ಪರಿಸರವಾಗಿ ಅಂದರೆ ಆ ಪರಿಸರವಾಗಿ ಬಹಳಷ್ಟು ಒಳ್ಳೆಯದಾಗಿದ್ದಾವೆ, ಅಲ್ಲಿನ ಎಕೋಸಿಸ್ಟಮ್ ಬಹಳಷ್ಟು ಒಳ್ಳೆಯದಾಗಿದೆ ಅಂತ ಪರಿಗಣನೆ ಮಾಡೋಕ್ಕೋಸ್ಕರ ಈ ಒಂದು ಸರ್ವಿಸನ್ನು ಸ್ಟಾರ್ಟ್ ಮಾಡಿದರೆ ಯಾರು? ಪರಿಸರ ಸಚಿವಾಲಯದವರು. ನೋಡಿ, ಈ ಒಂದು ಸರ್ವಿಸನ್ನು ಇಂಟಿಗ್ರೇಟೆಡ್ ಕೋಸ್ಟಲ್ ಝೋನ್ ಮ್ಯಾನೇಜ್ಮೆಂಟ್ ಪ್ರಾಜೆಕ್ಟ್ ಅಡಿಯಲ್ಲಿ ಇದನ್ನು ಕೈಗೊಳ್ತಾ ಇದ್ದಾರೆ, ಇದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಇದರ ಮುಖ್ಯ ಉದ್ದೇಶ ಏನಂದರೆ ಕರಾವಳಿ ಪ್ರದೇಶಗಳನ್ನು ಸುಸ್ಥಿರ ಅಭಿವೃದ್ಧಿಗಾಗಿ ನಾವು ಆ ಒಂದು ರೀತಿಯಲ್ಲಿ ನೋಡಬೇಕು, ಅಭಿವೃದ್ಧಿ ಪಡಿಸಬೇಕು. ಅಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಮ್ಯಾನರಲ್ಲಿ ನಾವು ಅವುಗಳನ್ನು ಪ್ರಮೋಟ್ ಮಾಡಬೇಕು. ಅಲ್ಲಿ ನೀರಿರ್ಬೋದು, ಅಲ್ಲಿನ ವಾತಾವರಣ ಇರ್ಬೋದು, ಅದನ್ನೆಲ್ಲ ಬಹಳಷ್ಟು ಡೆವಲಪ್ ಮಾಡಬೇಕು. ಸೊ ಯಾವಾಗ ನಾವು ಈ ಥರ ಒಂದು ಪ್ರಾಜೆಕ್ಟ್, ಒಂದು ಸರ್ವಿಸಸ್ ಕೊಡ್ತೀವಿ, ಒಂದು ಸರ್ಟಿಫಿಕೇಶನ್ ಕೊಡ್ತೀವಿ ಅಂದರೆ ಅದೇನಾಗುತ್ತೆ, ಕೆಲವೊಂದು ಬೀಚ್ಗಳ ಮಧ್ಯೆ ಏನಾಗುತ್ತೆ, ಒಂದು ಕಾಂಪಿಟೇಷನ್ ಆಗುತ್ತೆ. ಕಾಂಪಿಟೇಷನಿಂದ ಪ್ರತಿಯೊಂದು ಬೀಚ್ಗಳು ಒಳ್ಳೆಯ ವಾತಾವರಣ, ಒಳ್ಳೆಯ ಒಂದು ಎಕೋಸಿಸ್ಟಮ್ ಅನ್ನು ಮೇಂಟೈನ್ ಮಾಡೋದ್ರಲ್ಲಿ ಅವು ಪ್ರಯತ್ನವನ್ನು ಮಾಡ್ತವೆ. ಆ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಸರ್ವಿಸನ್ನು ನಮ್ಮ ದೇಶ, ನಮ್ಮ ಕೇಂದ್ರ ಸರ್ಕಾರದ ಪರಿಸರ ಸಚಿವಾಲಯದವರು ಸ್ಟಾರ್ಟ್ ಅನ್ನು ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಟಾಪಿಕ್ ಇರೋದು TRP ಬಗ್ಗೆ. ನಿಮಗೆಲ್ಲ ಗೊತ್ತಿದೆ, ಇವಾಗ ರೀಸೆಂಟ್ ಆಗಿ TRP ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತದೆ. ಯಾಕಂದ್ರೆ ರೀಸೆಂಟ್ ಆಗಿ ದೇಶದ ಜನಪ್ರಿಯ ಸುದ್ದಿವಾಹಿನಿ ಮತ್ತು 2 ಪ್ರಾದೇಶಿಕ ಸುದ್ದಿವಾಹಿನಿಗಳ ವಿರುದ್ಧ ಏನಾಗ್ತದೆ, ಕೇಸನ್ನ ದಾಖಲೆ ಆಗಿದೆ. ಯಾಕಾಗಿದೆ ಅಂದ್ರೆ ಆ ವಾಹಿನಿಗಳು ಏನ್ ಮಾಡಿದ್ದಾರೆ ಅಂತಂದ್ರೆ ಅವರು ಇಲ್ಲಿಗಲ್ ಆಗಿ TRPಯನ್ನು ಮ್ಯಾನಿಪುಲೇಟ್ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ನಮಗೆ ಇಂಪಾರ್ಟೆಂಟ್ ಅಂದರೆ TRP ಅಂದರೆ ಏನು, ನಮಗೆ ಕಂಟೆಸ್ಟ್ ಇಂಪಾರ್ಟೆಂಟ್ ಇಲ್ಲ, ಬಟ್ ನಮಗೆ TRP ಅಂದರೆ ಏನಂತ ಗೊತ್ತಿರಬೇಕು. TRP ಅಂದರೆ ಟೆಲಿವಿಷನ್ ರೇಟಿಂಗ್ ಪಾಯಿಂಟ್ ಅಂತ. ಅಂದರೆ ಒಂದು ಚಾನಲ್ನ ನಾವು ನೋಡ್ತಾ ಇದ್ದೀವಿ ಅಂದರೆ ಎಷ್ಟು ಸಮಯದವರೆಗೆ ಆ ಒಂದು ಚಾನಲ್ನ ನಾವು ನೋಡ್ತೀವಿ, ಎಷ್ಟು ಜನ ಆ ಒಂದು ಚಾನಲನ್ನು, ಪರ್ಟಿಕ್ಯುಲರ್ ಚಾನಲ್ನ ಜಾಸ್ತಿ ನೋಡ್ತಾ ಇದ್ದಾರೆ, ಅಥವಾ ಪರ್ಟಿಕ್ಯುಲರ್ ಒಂದು ಪ್ರೋಗ್ರಾಮನ್ನು ಯಾವ ಸಮಯದಲ್ಲಿ ಯಾವ ಒಂದು ಕಾರ್ಯಕ್ರಮವನ್ನು ಅತಿ ಹೆಚ್ಚು ನೋಡ್ತಾ ಇದ್ದಾರೆ. ಸೊ ಅದರ ಬಗ್ಗೆ ಒಂದು ರೇಟಿಂಗನ್ನು ಕೊಡಲಾಗುತ್ತೆ. ಅದು ಟೆಲಿವಿಷನ್ ರೇಟಿಂಗ್ ಪಾಯಿಂಟ್ ಅಂತ ಕರೀತಾರೆ. ಅಂದರೆ ವೀಕ್ಷಕರನ್ನ ಮೌಲ್ಯಮಾಪನೆ ಮಾಡಲು ಮಾರ್ಕೆಟಿಂಗ್ ಮತ್ತು ಜಾಹೀರಾತು ಏಜೆನ್ಸಿಗಳು ಬಳಸುವ ಒಂದು ಪ್ರಮುಖ ಸಾಧನವನ್ನೇ ಟೆಲಿವಿಷನ್ ರೇಟಿಂಗ್ ಪಾಯಿಂಟ್ ಅಂತ. ಇಲ್ಲಿ ಏನಾಗಿದೆ ಅಂದರೆ ರೀಸೆಂಟ್ ಆಗಿ ಇದು ಹೇಗೆ ಕೆಲಸ ಮಾಡುತ್ತೆ ಅಂದರೆ ಬ್ರಾಡ್ಕಾಸ್ಟ್ ಆಡಿಯನ್ಸ್ ರಿಸರ್ಚ್ ಕೌನ್ಸಿಲ್ ಅಂತ ಒಂದು ಸಂಸ್ಥೆ ಇದೆ. ಈ ಸಂಸ್ಥೆ ಭಾರತೀಯ ದೂರ ಸಂಪರ್ಕ ಏನೊಂದು ನಿಯಂತ್ರಣ ಪ್ರಾಧಿಕಾರ ಇದೆ. ಆ ಪ್ರಾಧಿಕಾರದ ಮೂಲಕ ಏನು ವಾರ್ತಾ ಪ್ರಸಾರ ಸಚಿವ ಏನಿದೆ, ಆ ಸಚಿವದ ಪರವಾಗಿ ಬ್ರಾಡ್ಕಾಸ್ಟ್ ಆಡಿಯನ್ಸ್ ರಿಸರ್ಚ್ ಕೌನ್ಸಿಲ್ ಏನು ಮಾಡಿದೆ, ಸ್ಥಾಪನೆ ಮಾಡಲಾಗಿದೆ. ಸೊ ಈ ಒಂದು ಕೌನ್ಸಿಲ್ನ ಪರವಾಗಿ ಒಂದು ಏಜೆನ್ಸಿ ಇದೆ. ಆ ಏಜೆನ್ಸಿ ಹೆಸರು ಹೌಸ್ ರಿಸರ್ಚ್ ಗ್ರೂಪ್ ಅಂತ. ಸೊ ಆ ಒಂದು ಗ್ರೂಪ್ ಅವ್ರು ಏನು ಮಾಡ್ತಾರೆ, ಮನೆಗಳಲ್ಲಿ ಬಾರ್ ಓ ಮೀಟರನ್ನು ಕೂಡಿಸ್ತಾರೆ. ಒಂದು ಸಾಧನ ಇದೆ. ಆ ಸಾಧನ ಏನು ಮಾಡುತ್ತೆ ಅಂದರೆ ಯಾವ ಮನೆಗಳಲ್ಲಿ ಯಾವ ಒಂದು ಚಾನಲ್ನ ಹೆಚ್ಚು ನೋಡ್ತಾ ಇದ್ದಾರೆ, ಸೊ ಯಾವ ಒಂದು ಪರ್ಟಿಕ್ಯುಲರ್ಗೆ ಯಾವ ಒಂದು ಟೈಮಲ್ಲಿ ಒಂದು ಕಾರ್ಯಕ್ರಮನ ಬಹಳಷ್ಟು ನೋಡ್ತಾ ಇದ್ದಾರೆ ಬಗ್ಗೆ ಚೆಕ್ ಮಾಡೋಕ್ಕೋಸ್ಕರ ಒಂದು ಬಾರೋ ಮೀಟರನ್ನು ಆ ಮನೆಗಳಿಗೆ ಗೊತ್ತಾಗಲಾಗೆ ಅವ್ರು ಏನು ಮಾಡ್ತಾರೆ, ಇನ್ಸ್ಟಾಲ್ ಮಾಡ್ತಾರೆ. ಬ್ರಾಡ್ಕಾಸ್ಟ್ ಆಡಿಯನ್ಸ್ ರಿಸರ್ಚ್ ಕೌನ್ಸಿಲ್ನ ಪರವಾಗಿ ಒಂದು ಏಜೆನ್ಸಿ ಇದೆ, ಅದರ ಹೆಸರು ಹೌಸ್ ಅಂತ. ಆ ಒಂದು ಏಜೆನ್ಸಿ ಏನು ಮಾಡುತ್ತೆ, ಮನೆಗಳಲ್ಲಿ ಅಂದರೆ ಗೊತ್ತಿಲ್ಲ ಹಾಗೆ ಅವರು ಮನೆಗಳಲ್ಲಿ ಬಾರೋ ಮೀಟರ್ಗಳನ್ನ ಎಂಬ ಒಂದು ಸಾಧನವನ್ನು ಅವ್ರು ಮಾಡ್ತಾರೆ, ಅಲ್ಲಿ ಇನ್ಸ್ಟಾಲ್ ಮಾಡ್ತಾರೆ. ಪ್ರತಿ ಗುರುವಾರ ಏನಾಗುತ್ತೆ, ಕಲೆ ಹಾಕ್ತಾರೆ. ಸೊ ಯಾವ ಒಂದು TV ಚಾನಲ್ ಬಹಳಷ್ಟು ಜನ ನೋಡ್ತಾ ಇದ್ದಾರೆ ಅಥವಾ ಒಂದು ಕಾರ್ಯಕ್ರಮ ಇದೆ ಅಂದರೆ ಅದು ಬಹಳಷ್ಟು ಜನ ನೋಡ್ತಾ ಇದ್ದಾರೆ. ಯಾಕಂದರೆ ಇದರಿಂದ ಏನಾಗುತ್ತೆ ಅಂದರೆ ಒಂದು ಚಾನಲನ್ನು, ಒಂದು ಪ್ರೋಗ್ರಾಮನ್ನು ಬಹಳಷ್ಟು ಜನ ನೋಡ್ತಾ ಇದ್ದಾರೆ, ಅಂಥ ಸಂದರ್ಭದಲ್ಲಿ ಜಾಹೀರಾತು ಕೊಡೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಒಂದು
ಟೆಲಿವಿಷನ್ ರೇಟಿಂಗ್ ಪಾಯಿಂಟ್ಸು ಗೊತ್ತಾಗುತ್ತೆ. ಎರಡನೇದಾಗಿ ಜಾಹೀರಾತು ಕಂಪನಿಗಳಿಗೆ ಬಹಳಷ್ಟು ಹೆಲ್ಪ್ ಆಗುತ್ತೆ. ಆ ಒಂದು ಉದ್ದೇಶ ಇಟ್ಕೊಂಡು TRP ಕೊಡ್ತಾರೆ. ಇದರಿಂದ ಹಣನೂ ಬಹಳಷ್ಟು ಗಳಿಸ್ತಾರೆ. ಓಕೆ, ಸೊ ಇದು ರೀಸೆಂಟ್ ಏನಾಗಿದೆ, ಎರಡು ಪ್ರಾದೇಶಿಕ ಚಾನಲ್ಸ್ಗಳು ಮತ್ತು ಒಂದು ದೇಶದ ಜನಪ್ರಿಯ ಚಾನಲ್ ಸುದ್ದಿವಾಹಿನಿ. ಸೊ ಅದರ ವಿರುದ್ಧ ರೀಸೆಂಟ್ ಆಗಿ ಒಂದು ಡಿಸ್ಪ್ಯೂಟ್ ನಡೀತಾ ಇದೆ. ಸೊ ಅದರ ಹಿನ್ನೆಲೆಯಲ್ಲಿ ಒಂದು TRP ಎಂಬ ಒಂದು ಟರ್ಮನ್ನು ನ್ಯೂಸಲ್ಲಿ ಬಂದಿತ್ತು. ಸೊ TRP ಅಂದರೆ ಟೆಲಿವಿಷನ್ ರೇಟಿಂಗ್ ಪಾಯಿಂಟ್ಸು. ಉದ್ದೇಶ ಇಷ್ಟೇ, ವೀಕ್ಷಕರನ್ನು ಮೌಲ್ಯಮಾಪನ ಮಾಡಲು ಇದನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಟಾಪಿಕ್ ಇರೋದು ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿ ಬಗ್ಗೆ. ನೋಡಿ, ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿ 2020 ಇದು ನೋಡಿ ಯಾವಾಗ ನಡೀಬೇಕಾಗಿತ್ತು ಅಂದರೆ ಮೇ ಮತ್ತು ಜೂನಲ್ಲಿ ನಡೀಬೇಕಾಗಿತ್ತು. ಬಟ್ ಡ್ಯೂ ಟು ಲಾಕ್ಡೌನ್ ಮತ್ತು ಕೊರೋನಾದಿಂದಾಗಿ ಇದನ್ನು ಪೋಸ್ಟ್ಪೋನ್ ಮಾಡಿದರು. ಸೊ ಇವಾಗ ಇದು ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿ ನಡೀತಾ ಇದ್ದಾರೆ. ಇದರಲ್ಲಿ ಪುರುಷರ ಸಿಂಗಲ್ಸಲ್ಲಿ ರಫೇಲ್ ನಡಾಲ್ ಅವರು ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ, ಚಾಂಪಿಯನ್ ಆಗಿದ್ದಾರೆ. ಪುರುಷರ ಡಬಲ್ಸಲ್ಲಿ ಕೆವಿನ್ ಮತ್ತು ಆಂಡೀಸ್ ಅವರು ಪಡ್ಕೊಂಡಿದ್ದಾರೆ. ಮಹಿಳಾ ಸಿಂಗಲ್ಸಲ್ಲಿ ಪೋಲೆಂಡ್ನ ಐಗಾ ಸ್ವಾಟೆಕ್, ಮಹಿಳಾ ಡಬಲ್ಸ್ನಲ್ಲಿ ಟಿಮಿಯಾ ಬಾಬೋಸ್ ಮತ್ತು ಫ್ರಾನ್ಸ್ನ ಕ್ರಿಸ್ಟಿನಾ ಮ್ಲಾಡೆನೋವಿಚ್ ಇವರು ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಇಲ್ಲಿ ನಾವು ರಫೇಲ್ ನಡಾಲ್ ಬಗ್ಗೆ ಹೇಳಬೇಕಾದ್ರೆ, ರಫೇಲ್ ನಡಾಲ್ ಅವರು ಸ್ಪೇನ್ನವರು. ಇವರು 13ನೇ ಬಾರಿ ಫ್ರೆಂಚ್ ಓಪನ್ ಟೂರ್ನಿಯ ಏನಾಗಿದ್ದಾರೆ, ಚಾಂಪಿಯನ್ ಆಗಿದ್ದಾರೆ. ಅದೇ ರೀತಿ ಈ ಒಂದು 13ನೇ ಬಾರಿಯ ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿಯ ಚಾಂಪಿಯನ್ ಅಲ್ಲಿ ಸ್ಪೇನ್ನ ರಫೇಲ್ ನಡಾಲ್ ಅವರು ನೊವಾಕ್ ಜೋಕೋವಿಕ್ನ ಸೋಲಿಸಿ ಅವರು ವಿನ್ ಆಗಿದ್ದಾರೆ. ವಿಶ್ವ ಕ್ರಮಾಂಕದಲ್ಲಿ ರಫೇಲ್ ನಡಾಲ್ 2ನೇ ಸ್ಥಾನದಲ್ಲಿದ್ದಾರೆ. ಬಟ್ ರೀಸೆಂಟ್ ಆಗಿ ಅವರು ಸ್ವಿಟ್ಜರ್ಲೆಂಡ್ನ ರೋಜರ್ ಫೆಡರರ್ನ ಏನು ಮಾಡಿದ್ದಾರೆ, ಸೋಲಿಸಿ ಮತ್ತೆ ಅವರು ಎಷ್ಟು 20 ಗ್ರಾಮ್ ಸ್ಲಾಮ್ಗಳನ್ನು ಏನು ಪಡ್ಕೊಂಡಿದ್ದಾರೆ, ಜಯದ ದಾಖಲೆ ಏನಿದೆ. ಸೊ ಅಷ್ಟೇ ರಫೇಲ್ ನಡಾಲ್ ಇವಾಗ 20 ಗ್ರಾಮ್ ಸ್ಲಾಮ್ಗಳನ್ನು ವಿನ್ ಆಗಿದ್ದಾರೆ. ಒಲಿಂಪಿಕ್ಸ್ ಅಲ್ಲಿ ರಫೇಲ್ ನಡಾಲ್ ಅವರು ಚಿನ್ನವನ್ನು ಜಯಿಸಿದ್ದಾರೆ. ಇನ್ನೊಂದು ಮಾಹಿತಿ ಏನಂದ್ರೆ, ಅತಿ ಹೆಚ್ಚು ಗ್ರ್ಯಾಂಡ್ ಸ್ಲಾಮ್ ವಿಜೇತರು ಯಾರಿದ್ದಾರೆ ಅಂದ್ರೆ ಮಾರ್ಗರೆಟಾ ಕೋಚ್. ಇವರು 24 ಗ್ರ್ಯಾಂಡ್ ಸ್ಲಾಮ್ ಅನ್ನು ಪಡ್ಕೊಂಡಿದ್ದಾರೆ. ಸೆರೆನಾ ವಿಲಿಯಮ್ಸ್ ಇವರು 2ನೇ ಸ್ಥಾನದಲ್ಲಿ, ಇವರು 20 ಗ್ರ್ಯಾಂಡ್ ಸ್ಲಾಮ್ ಅನ್ನು ಪಡ್ಕೊಂಡಿದ್ದಾರೆ. ಪುರುಷರ ವಿಭಾಗದಲ್ಲಿ ರೋಜರ್ ಫೆಡರರ್ 20 ಮತ್ತು ರಫೇಲ್ ನಡಾಲ್ 20 ಗ್ರ್ಯಾಂಡ್ ಸ್ಲಾಮ್ಗಳನ್ನು ಪಡ್ಕೊಂಡಿದ್ದಾರೆ. ಇಲ್ಲಿ ನಾವು ಫ್ರೆಂಚ್ ಓಪನ್ ಅಥವಾ ನಾವು ಗ್ರ್ಯಾಂಡ್ ಸ್ಲಾಮ್ ಟೂರ್ನಮೆಂಟ್ಸ್ಗಳ ಬಗ್ಗೆ ಮಾತಾಡಬೇಕಾದ್ರೆ ಇಲ್ಲಿ ಟೋಟಲ್ ಆಗಿ 4 ಪಂದ್ಯಾವಳಿಗಳು ಬರ್ತವೆ. ಒಂದು ಆಸ್ಟ್ರೇಲಿಯಾ ಓಪನ್, ಎರಡನೇದಾಗಿ ಫ್ರೆಂಚ್ ಓಪನ್, ಮೂರನೇದಾಗಿ ವಿಂಬಲ್ಡನ್, ನಾಲ್ಕನೇದಾಗಿ US ಓಪನ್. ಆಸ್ಟ್ರೇಲಿಯಾ ಓಪನ್ ಯೂಶುವಲ್ ಆಗುತ್ತೆ ಅವಾಗ ಜನವರಿಯಲ್ಲಿ, ನಂತರ ಫ್ರೆಂಚ್ ಓಪನ್ ಆಗುತ್ತೆ ಅದು ಮೇ ಮತ್ತು ಜೂನಲ್ಲಿ, ವಿಂಬಲ್ಡನ್ ಜೂನ್ ಮತ್ತು ಜುಲೈಲಿ ಆಗುತ್ತೆ, US ಓಪನ್ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಆಗುತ್ತೆ. ಟೋಟಲ್ ಆಗಿ 15 ದಿವಸಗಳವರೆಗೆ ಈ ಒಂದು ಪಂದ್ಯ ನಡೀತಾ ಇರುತ್ತೆ. ಇಲ್ಲಿ ಆಸ್ಟ್ರೇಲಿಯಾ ಓಪನ್ ಇದು ಹಾರ್ಡ್ ಕೋರ್ಟ್ ಮೇಲೆ ಆಗುತ್ತೆ, ಫ್ರೆಂಚ್ ಓಪನ್ ಇದು ಕ್ಲೇ ಅಂದರೆ ಮಣ್ಣಿನ ಮೇಲೆ ಆಗುತ್ತೆ, ವಿಂಬಲ್ಡನ್ ಇದು ಗ್ರಾಸ್ ಅಂದರೆ ಹುಲ್ಲು ಮೇಲೆ ಆಗುತ್ತೆ, US ಓಪನ್ ಇದು ಹಾರ್ಡ್ ಕೋರ್ಟ್ ಮೇಲೆ ಆಟ ಆಡ್ತಾರೆ. ಇಲ್ಲಿ ಸಪೋಸ್ ಈ 4 ಪಂದ್ಯಗಳಲ್ಲಿ ಒಂದು ವರ್ಷದಲ್ಲಿ ಒಬ್ಬ ವ್ಯಕ್ತಿ ಒಬ್ಬ ಪ್ಲೇಯರ್ ವಿನ್ ಆದಾಗ ಅದರ ಜೊತೆಗೆ ಆ ಒಂದು ವರ್ಷದ ಒಲಿಂಪಿಕ್ ಗೇಮ್ಸ್ ಅಲ್ಲಿ ಅವನು ಗೋಲ್ಡ್ ಮೆಡಲ್ನ ಪಡ್ಕೊಂಡಿದ್ರೆ ಸೊ ಅಂಥ ವ್ಯಕ್ತಿಯನ್ನ ಗೋಲ್ಡನ್ ಗ್ರ್ಯಾಂಡ್ ಸ್ಲಾಮ್ ಅಂತ ಕರೀತಾರೆ. ನೆನಪಿಟ್ಕೊಳ್ಳಿ, ಅವನನ್ನ ಗೋಲ್ಡನ್ ಗ್ರ್ಯಾಂಡ್ ಸ್ಲಾಮ್ ಚಾಂಪಿಯನ್ ಅಂತ ಅವನ್ನ ಕರೀತಾರೆ. ನೆಕ್ಸ್ಟು ಅಂಚು ಅಂತ ಒಂದು ಕಾದಂಬರಿ ಇದೆ. ಈ ಕಾದಂಬರಿಯನ್ನು SL ಭೈರಪ್ಪ ಅವರು ಬರೆದಿದ್ದಾರೆ. ಇದನ್ನ ಇವಾಗ ಇಂಗ್ಲಿಷ್ಗೆ ಕನ್ವರ್ಟ್ ಆಗಿದೆ. ಇಂಗ್ಲಿಷ್ಗೆ ಕನ್ವರ್ಟ್ ಮಾಡಿದವರು ಯಾರಂದ್ರೆ ಲೇಖಕ R. ರಂಗನಾಥ್ ಪ್ರಸಾದ್. ಲೇಖಕ R. ರಂಗನಾಥ್ ಪ್ರಸಾದ್ ಅವರು ಅಂಚು ಕಾದಂಬರಿಯನ್ನು ಬ್ರಿಂಕ್ ಎಂಬ ಹೆಸರಿನಲ್ಲಿ ಅವರು ಇಂಗ್ಲಿಷ್ಗೆ ಅನುವಾದನ ಮಾಡಿದ್ದಾರೆ. ಸೊ ಇಷ್ಟು ಇಂಪಾರ್ಟೆಂಟ್ ಟಾಪಿಕ್ಗಳು ಇವತ್ತು ಡಿಸ್ಕಸ್ ಮಾಡಿದ್ವಿ. ಈ ಒಂದು ವಿಡಿಯೋ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.